ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ನಾವು ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವಾಗೆ ಕರ್ತನು ನಮ್ಮೆಲ್ಲರಿಗೂ ಸಹಾಯ ಮಾಡ್ತಾ ಬಂದಿದ್ದಾನೆ. ಆದ ಕರ್ತನಿಗೆ ನಾನು ಸ್ತೋತ್ರ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಇವತ್ತಿನ ಧ್ಯಾನವನ್ನು ಆರಂಭಿಸೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸ್ತೇವೆ, ಕೊಂಡಾಡ್ತೇವೆ ಮತ್ತು ಘನಪಡಿಸುತ್ತೇವೆ. ಸ್ವಾಮಿ ಕರ್ತನೆ, ಕಳೆದ ದಿವಸಗಳಲ್ಲಿ ನಿನ್ನ ವಾಕ್ಯಗಳ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಅನೇಕ ಆಳವಾದ ರಹಸ್ಯಗಳನ್ನು, ವಾಕ್ಯದ ಪ್ರಕಟಣೆಗಳನ್ನು ಕೊಡುತ್ತಾ ಬಂದಿದ್ದಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕೂಡ ನಮ್ಮನ್ನು ಪ್ರಾರ್ಥನಾ ಪೂರ್ವಕವಾಗಿ ನಿನ್ನ ಕೈಗೊಪ್ಪಿಸಿಕೊಡ್ತೇವೆ. ನೀನು ಮಾತನಾಡಬೇಕಾದ ಕರ್ತನೆ ಕೇಳಿಕೊಡ್ತೇವೆ. ಸ್ವಾಮಿ, ನಮ್ಮನ್ನೇ ತಗ್ಗಿಸಿಕೊಂಡು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಈ ವಾಕ್ಯವನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಬಿಡುಗಡೆ ಕಾರ್ಯಗಳು ಪ್ರಕಟವಾಗಲಿ. ಸ್ವಾಮಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪುರಂದವರ್ತಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ನಾವು ಕಳೆದ ದಿವಸದಲ್ಲಿ ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 1-7ನೇ ವಾಕ್ಯ, ಅಂದರೆ 7 ಸಭೆಗಳಲ್ಲಿ ಮೊದಲನೇ ಸಭೆಯಾದ ಎಫೆಸ ಸಭೆ ಅಧ್ಯಯನವನ್ನು ನಾವು ಮುಗಿಸಿದ್ದೇವೆ. ಇವತ್ತು ಸ್ಮೂರ್ಣ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಚರ್ಚ್ ಆಫ್ ಸ್ಮೂರ್ಣ ಎಂಬುದಾಗಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 8-11ನೇ ವಾಕ್ಯದಲ್ಲಿ ಈ ಸಭೆಯ ಕುರಿತಾಗಿ ನಾವು ಓದ್ತೇವೆ. ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಸ್ಮುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಈ ಒಂದು ಸ್ಫೂರ್ಣ ಸಭೆಯ ಬಗ್ಗೆ ನಾವು ಇಲ್ಲಿ ಓದಿದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ. 8ನೇ ವಾಕ್ಯದಲ್ಲಿ ಸತ್ತು ಎದ್ದು ಬಂದಂತಹ, ಮೃತ್ಯುಂಜಯನಾದಂತಹ, ಮರಣವನ್ನು ಪಾತಾಳವನ್ನು ಗೆದ್ದು ಬಂದಂತಹ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಮಾತಾಡ್ತಿರುವಂಥ ವಾಕ್ಯನ ಓದ್ತಾ ಇದ್ದೇವೆ. ಆ ಸಭೆಯೊಟ್ಟಿಗೆ ಸ್ಪಷ್ಟವಾಗಿ ಆತನು ಮಾತಾಡ್ತಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಮತ್ತು 9ನೇ ವಾಕ್ಯದಲ್ಲಿ 5 ಕಾರ್ಯಗಳ ಕುರಿತಾಗಿ, 5 ಆ ಸಭೆಗೆ ಸಂಬಂಧಪಟ್ಟ 5 ಕಾರ್ಯಗಳ ಕುರಿತಾಗಿ ಕರ್ತನಲ್ಲಿ ಮಾತಾಡ್ತಾ ಇದ್ದಾನೆ. 10ನೇ ವಾಕ್ಯದಲ್ಲಿ ಕೂಡ 5 ಕಾರ್ಯಗಳ ಕುರಿತಾಗಿ ಹೇಳಿ ಆ ಸಭೆಯನ್ನು ಪ್ರೋತ್ಸಾಹಿಸುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಮತ್ತು 11ನೇ ವಾಕ್ಯದಲ್ಲಿ 3 ಕಾರ್ಯಗಳು. ಒಂದು, ಕಿವಿಯುಳ್ಳವನು ಕೇಳಲಿ. 2ನೇದಾಗಿ ಜಯ ಹೊಂದುವವನಿಗೆ, ಅಂದರೆ ಸಿಗುವಂಥ ಒಂದು ಆಶೀರ್ವಾದ ಏನಂದರೆ ಜಯ ಹೊಂದುವವನೆಂಬುದಾಗಿ. 3ನೇದಾಗಿ ಜಯ ಹೊಂದುವವನಿಗೆ ಸಿಗುವಂತಹ ಒಂದು ಆಶೀರ್ವಾದ, ಅಂದರೆ 2ನೇ ಮರಣದಿಂದ ಯಾವುದೇ ವಿಧವಾದ ಕೇಡಿಲ್ಲ ಎಂಬುದಾಗಿ ನಾವು ಅಲ್ಲಿ ಕಾಣ್ತೇವೆ. ಪ್ರಿಯರೇ, ನಾವು ಈ ಎಲ್ಲ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ನಾವು ಮೊದಲು ತಿಳ್ಕೋಬೇಕು ಸ್ಮೂರ್ಣದ ಕುರಿತಾಗಿ. ಸ್ಫೂರ್ಣ ಸಭೆಯ ಸ್ಥಾಪನೆಯ ಬಗ್ಗೆ ಸತ್ಯವೇದದಲ್ಲಿ ಯಾವುದೇ ವಿಧವಾದ ಪುರಾವೆಗಳಿಲ್ಲ. ಅಂದರೆ ಎಲ್ಲಿ ಸ್ಥಾಪನೆ ಆಯಿತು, ಯಾರು ಇದನ್ನು ಸ್ಥಾಪಿಸಿದ್ದೆಂಬುದಾಗಿ, ಈ ಸಭೆಯ ಕುರಿತಾಗಿ ಎಲ್ಲಿ ಕೂಡ ಪುರಾವೆಗಳು ಚರಿತ್ರೆಯಲ್ಲಿ ಇರುವುದನ್ನು ನಾವು, ಸತ್ಯವೇದದಲ್ಲಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಪ್ರಿಯರೇ, ಈ ಒಂದು ಪಟ್ಟಣದ ಕುರಿತಾಗಿ ನಾವು ಮೊದಲನೇದಾಗಿ ನಾವು ಧ್ಯಾನ ಮಾಡೋಣ. ಸ್ಫೂರ್ಣ ಎಂಬುದಾಗಿ ಹೇಳುವಂಥ ಹೆಸರಿನ ಅರ್ಥ ಸುವಾಸನೆ ಬೀರುವುದು ಅಥವಾ ಪರಿಮಳ ಎಂಬುದಾಗಿ ಅರ್ಥ ಬರುತ್ತದೆ. ಅಂದರೆ ಸ್ಫೂರ್ಣ ಎಂಬುದಾಗಿ ಹೇಳುವ ಪದದ ಕನ್ನಡ ಅರ್ಥ ಈ ರೀತಿಯಲ್ಲಿ ಭಾಷಾಂತರವಾಗಿ ಬರುತ್ತದೆ, ರಕ್ತಬೋಳ ಎಂಬುದಾಗಿ. ರಕ್ತಬೋಳ ಎಂಬುದಾಗಿ ಹೇಳಬೇಕಾದ್ರೆ ಅರೇಬಿಯಾ ದೇಶಗಳಲ್ಲಿ ಒಂದು ಮರದ ಮೂಲಕವಾಗಿ ಒಂದು ಅಂಟು ದ್ರವ ಹೊರಬರ್ತಾ ಇತ್ತು.
ಆ ಅಂಟು ದ್ರವದ ಮೂಲಕವಾಗಿ ಸ್ಫುರ್ಣದವರು ಒಂದು ಸುಗಂಧ ಒಂದು ದ್ರವ್ಯವನ್ನು ಅವರು ಉತ್ಪತ್ತಿ ಉಂಟು ಮಾಡ್ತಾ ಇದ್ರು. ಇದರಿಂದಾಗಿ ಸುಗಂಧ ದ್ರವ್ಯಗಳಿಗೆ ಪ್ರಸಿದ್ಧವಾದಂಥ ಸ್ಥಳವಾಗಿತ್ತು ಸ್ಮುರ್ಣ ಎಂಬುದಾಗಿ. ಮಾತ್ರ ಸುಗಂಧ ಸುವಾಸನೆ ಕುರಿತಾಗಿ ಹೇಳಬೇಕಾದ್ರೆ ಸಭೆ ಕುರಿತಾಗಿ ಕರ್ತನು ಕೂಡ ಹೇಳ್ತಾ ಇದ್ದಾನೆ. ನಾವು 2 Corinthians chapter 2 verses 14-15 ವಾಕ್ಯ ಓದುವ. 2 ಕೊರಿಂಥ 2ನೇ ಅಧ್ಯಾಯ 14-15 ವಾಕ್ಯ. ಯಾವ ರೀತಿಯಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಸುಗಂಧ ಸುವಾಸನೆಯನ್ನು ದೇವರಿಗಾಗಿ ಹರಡಬಹುದೆಂಬುದಾಗಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ನೋಡಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು. ಎಂತ ಸುವಾಸನೆ? ಕ್ರಿಸ್ತನ ವಿಷಯವಾದ ಜ್ಞಾನವೆಂಬ ಸುವಾಸನೆ ನಮ್ಮ ಮೂಲಕ ಅಂದ್ರೆ ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಅಂದ್ರೆ ಕ್ರಿಸ್ತನ ವಿಷಯವೆಂಬ ಜ್ಞಾನವೆಂಬ ಸುವಾಸನೆ. ಹಲ್ಲೆಲೂಯಾ. ಇದನ್ನು ಯಾರ ಮೂಲಕವಾಗಿ ವ್ಯಾಪನಗೊಳಿಸ್ತಾ ಹರಡ್ತಾ ಇದ್ದಾನೆ ದೇವರು? ನನ್ನ ಮೂಲಕ, ನಿಮ್ಮ ಮೂಲಕ, ಕ್ರೈಸ್ತ ಸಭೆ ಮೂಲಕವಾಗಿ ಆತನು ಹರಡ್ತಾ ಇದ್ದಾನೆ. ಮುಂದೆ ಓದಿ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿ ಇರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಹಲ್ಲೆಲೂಯಾ. ರಕ್ಷಣೆಯ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದವರೆಲ್ಲರಿರುವ ಮುಂದೆಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳ ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಸ್ಫೂರ್ಣ ಎಂಬುದಾಗಿ ಹೇಳಬೇಕಾದ್ರೆ ಪರಿಮಳ, ಸುಗಂಧವನ್ನು ಬೀರುವಂಥದ್ದು, ಸುವಾಸನೆಯನ್ನು ಬೀರುವಂಥದ್ದು ಎಂಬುದಾಗಿ ಅರ್ಥ ಬರುತ್ತದೆ. ಈ ಪಟ್ಟಣವು ಈಗ ಇರುವಂಥ ಟರ್ಕಿ ದೇಶದ ಪಶ್ಚಿಮ ದಿಕ್ಕಿನಲ್ಲಿ ಇದೆ. ಎಫೆಸದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪಟ್ಟಣ ಇದೆ ಪ್ರಿಯರೇ. ಈ ಪಟ್ಟಣವನ್ನು ಸ್ಥಾಪಿಸಿದವನು ಗ್ರೀಸ್ ದೇಶದ ಸಾಮ್ರಾಟನಾದಂಥ ಅಲೆಕ್ಸಾಂಡರ್ನಾಗಿದ್ದನು. ಆ ದಿನಮಾನಗಳಲ್ಲಿ ಆತನು ಈ ಪಟ್ಟಣಕ್ಕೆ ಸ್ಫೂರ್ಣ ಎಂಬುದಾಗಿ ಹೆಸರಿಟ್ಟರೆ, ಈಗ ಇರುವಂತಹ ಆ ಒಂದು ಟರ್ಕಿ ದೇಶದಲ್ಲಿರುವ ಈ ಇಸ್ತಾಂಬುಲ್ ಎಂಬುದಾಗಿ ಹೇಳುವಂತಹ ಒಂದು ಸ್ಥಳಕ್ಕೆ ಆತನು ಕಾನ್ಸ್ಟಂಟಿನೋಪಲ್ ಎಂಬುದಾಗಿ ಹೇಳುವ ಹೆಸರನ್ನು ಆತನು ಇಟ್ಟಿದ್ದನು ಪ್ರಿಯರೇ. ಈ ಒಂದು ಪಟ್ಟಣವು ಶ್ರೇಷ್ಠ ಬಂದರು ಪಟ್ಟಣವಾಗಿತ್ತು, ವ್ಯಾಪಾರದ ಕೇಂದ್ರ ಬಿಂದುವಾಗಿತ್ತು. ಮಾತ್ರವಲ್ಲ, ಆಸಿಯಾದಲ್ಲಿಯೇ ಪ್ರಸಿದ್ಧವಾದ 3 ಪಟ್ಟಣಗಳಲ್ಲಿ ಸ್ಫೂರ್ಣವು ಕೂಡ ಒಂದಾಗಿತ್ತು. ಇದು ತುಂಬ ಸುಂದರವಾದಂಥ ಒಂದು ಪಟ್ಟಣವಾಗಿತ್ತು. ಇಲ್ಲಿ ಕ್ರೈಸ್ತ ವಿಶ್ವಾಸಿಗಳು ತುಂಬ ಹಿಂಸಿಸಲ್ಪಟ್ಟರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಇದಕ್ಕೆ ಆಸಿಯಾದ ಕಿರೀಟ ಎಂಬುದಾಗಿ ಕೂಡ ಈ ಪಟ್ಟಣಕ್ಕೆ ಕರೆಯುತ್ತಾರೆ. ಎಪಿನಿಮಿಸ್ ಎಂಬುದಾಗಿ ಹೇಳುವ ಒಂದು ದೇವತೆಯನ್ನು ಇಲ್ಲಿ ಜನರು ಆರಾಧಿಸುತ್ತಾ ಇದ್ದರು. ಒಂದು ಗುಡ್ಡದ ಮೇಲೆ ಈ ಒಂದು ದೇವತೆಯ ಗುಡಿಯು ಕಟ್ಟಲ್ಪಟ್ಟಿತ್ತು. ಅದು ದೂರದಿಂದ ಕಿರೀಟದ ಹಾಗೆ ಅದು ಕಾಣಲ್ಪಡ್ತಾ ಇತ್ತು ಪ್ರಿಯರೇ. ಮಾತ್ರವಲ್ಲ, ಈ ಒಂದು ಸಭೆಯ ಕುರಿತಾಗಿ ನಾವು ಓದಬೇಕಾದ್ರೆ ಈ ಸಭೆಯ ಮೇಲೆ ಯಾವುದೇ ದೋಷಾರೋಪಣೆಯನ್ನು ಕರ್ತನು ಮಾಡ್ತಾ ಇಲ್ಲ. ಯಾವುದೇ ಕೊರತೆಯನ್ನು ಸಭೆ ಕುರಿತಾಗಿ ಎತ್ತಿ ಹೇಳ್ತಾ ಇಲ್ಲ. ಯಾವುದೇ ವಿಧವಾದಂಥ ಒಂದು ತಿದ್ದುಪಾಟನ್ನು ಈ ಸಭೆ ಕುರಿತಾಗಿ ಮಾಡುವುದನ್ನು ಕರ್ತನು ನಾವಿಲ್ಲಿ ಕಾಣ್ತಾ ಇಲ್ಲ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರಿತುಕೊಳ್ಳತಕ್ಕದ್ದು. ಅದಕ್ಕೆ ಒಂದು ಕಾರಣ ಎಂಬುದಾಗಿ ಹೇಳಬೇಕಾದ್ರೆ, ಈ ಸಭೆ ಬಡತನದಲ್ಲಿ, ಸಂಕಟದಲ್ಲಿ, ಹಿಂಸೆಯಲ್ಲಿ ಹಾದು ಹೋದಂಥ ಒಂದು ಸಭೆಯಾಗಿತ್ತು ಪ್ರಿಯರೇ. ಅನೇಕ ವಿಧವಾದಂಥ ಹಿಂಸೆಗಳು, ಕಷ್ಟಗಳು, ಸಂಕಟಗಳು ಈ ಸಭೆಯ ಕ್ರೈಸ್ತ ವಿಶ್ವಾಸಿಗಳಿಗೂ ಇದ್ದವೆಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕಾಗಿತ್ತು. ಅಂದರೆ ಈ ಕಷ್ಟ ಹಿಂಸೆಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ ನಂಬಿಕೆಯನ್ನು ಗಟ್ಟಿಯಾಗಿಡಿದುಕೊಂಡು ನಂಬಿಗಸ್ತರಾಗಿ ಈ ಒಂದು ಸಭೆಯ ವಿಶ್ವಾಸಿಗಳು ಜೀವನ ಮಾಡ್ತಾ ಇದ್ದರು. ಆ ದಿನಮಾನಗಳಲ್ಲಿ ಈ ಸಭೆ ಈ ಒಂದು ಸ್ಫೂರ್ಣದಲ್ಲಿ ಮಾತ್ರವಲ್ಲ, ಇಡೀ
ಏಷ್ಯಾದಲ್ಲಿ ನಾವು ನೋಡುವುದಾದರೆ ಕೈಸರನನ್ನು ದೇವರೆಂಬುದಾಗಿ ಅಥವಾ ಚಕ್ರವರ್ತಿಯನ್ನು ದೇವರೆಂಬುದಾಗಿ ಈ ಯಜ್ಞಗಳನ್ನು ಅರ್ಪಿಸಿ ಆರಾಧನೆ ಮಾಡಬೇಕಾಗಿತ್ತು. ಯಾರು ಕೈಸರನನ್ನು ಆ ಚಕ್ರವರ್ತಿಯನ್ನು ದೇವರೆಂದು ಆರಾಧಿಸುವುದಿಲ್ಲವೋ ಅವರಿಗೆ ವಿವಿಧವಾದ ಹಿಂಸೆಗಳನ್ನು ಕೊಡ್ತಾ ಇದ್ರು. ಸರ್ಕಾರದ ಸೌಲಭ್ಯಗಳನ್ನು ಅವರಿಗೆ ಕೊಡ್ತಾ ಇರಲಿಲ್ಲ. ಮಾತ್ರವಲ್ಲ, ಯಾವ ಚಿತ್ರಹಿಂಸೆಗೂ ಯಾರು ಬಗ್ಗದಿದ್ದಾರೆ ಕೊನೆಗೆ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಂದು ಹಾಕ್ತಿದ್ರು. ಸಿಂಹದ ಬಾಯಿಗೆ ಹಾಕಿ, ಹಸಿದ ಸಿಂಹದ ಬಾಯಿಗೆ ಹಾಕಿಯೋ ಅಥವಾ ಬೆಂಕಿಯಿಂದ ಉರಿಸುವುದರ ಮೂಲಕ ಸುಟ್ಟು ಹಾಕುವುದರ ಮೂಲಕವಾಗಿಯೋ, ಕಲ್ಲುಗಳನ್ನು ಎಸೆದು ಕೊಲ್ಲುವುದರ ಮೂಲಕವಾಗಿಯೋ, ಅಥವಾ ಕುದುರೆಗಳಿಗೆ ಕಟ್ಟಿ ಎಳ್ಕೊಂಡು ಹೋಗಿ ಸಾಯಿಸುವುದರ ಮೂಲಕವಾಗಿಯೋ, ಅಥವಾ ಖಡ್ಗದಲ್ಲಿ ಕಡಿದು ಹಾಕುವುದರ ಮೂಲಕವಾಗಿಯೋ ಬೇರೆ ಬೇರೆ ವಿಧವಾದ ಚಿತ್ರಹಿಂಸೆಗಳನ್ನು ಕೊಟ್ಟು ಆ ಒಂದು ಕ್ರೈಸ್ತ ವಿಶ್ವಾಸಿಗಳನ್ನು ಕೊಂದು ಹಾಕುತ್ತಾ ಇದ್ದರು. ಈ ಸಭೆ ಕೈಸರನನ್ನು ಆರಾಧನೆ ಮಾಡದಿರು ದೇವರೆಂದು ಆರಾಧನೆ ಮಾಡದಿರುವ ನಿಮಿತ್ತ ಈ ಸಭೆಗೆ ಯಾವುದೇ ವಿಧವಾದಂತಹ ಆ ಒಂದು ರಾಜನ ಮೂಲಕ ಚಕ್ರವರ್ತಿಯ ಸರ್ಕಾರದ ಸವಲತ್ತುಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಸವಲತ್ತು ವಂಚಿತವಾಗಿತ್ತು ಈ ಒಂದು ಸಭೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಈ ಸಭೆಯ ದೂತ ಅಥವಾ ಸಭಾಪಾಲಕ ಫೊಲಿಕರ್ಪ ಎಂಬವರಾಗಿದ್ದರು. ಫೊಲಿಕರ್ಪರು 100 ಕ್ರಿಸ್ತಶಕ 155ನೇ ಇಸವಿ ಫೆಬ್ರವರಿ 23ನೇ ತಾರೀಕಿಗೆ ಅವರು ಕೊಲ್ಲಲ್ಪಟ್ಟು ರಕ್ತ ಸಾಕ್ಷಿಯಾಗಿ ಅವರು ಕೊಲ್ಲಲ್ಪಟ್ಟರು. ಸುಮಾರು 40 ವರ್ಷಗಳ ಕಾಲ ಫೊಲಿಕರ್ಪರು ಈ ಒಂದು ಸಭೆಗೆ ಸಭಾಪಾಲಕರಾಗಿ ಸೇವೆ ಸಲ್ಲಿಸಿದರು. ಕ್ರಿಸ್ತಶಕ 155ನೇ ಇಸವಿ 23ನೇ ತಾರೀಕಿಗೆ ಟೈಟಸ್ ಎಂಬುದಾಗಿ ಹೇಳುವಂತಹ ಒಬ್ಬ ಅಧಿಕಾರಿಯು ಇವನು ಬಂಧಿಸುವುದಕ್ಕಾಗಿ ಕಳಿಸಲ್ಪಟ್ಟನು. ಒಂದು ಹೊಲದಲ್ಲಿ ಇವರನ್ನು ಸುಮಾರು ಸಾಯಂಕಾಲ ಹೊತ್ತಿನಲ್ಲಿ ಇವರನ್ನು ಬಂಧಿಸಿದರು. ಆ ಸಮಯದಲ್ಲಿ ಬಂಧಿಸುವಂಥ ಸಂದರ್ಭದಲ್ಲಿ ಬಂಧಿಸಲಿಕ್ಕೆ ಬಂದಂಥ ಸೈನಿಕರಿಗೂ ಆ ಟೈಟಸ್ ಎಂಬಂಥ ಅಧಿಕಾರಿಗೂ ಇವರು ಊಟೋಪಚಾರಗಳನ್ನು ಸಂತೋಷದಿಂದ ಪ್ರೀತಿಯಿಂದ ಅವರಿಗೆ ಸಿದ್ಧಪಡಿಸಿ ಅವರಿಗೆ ಬಡಿಸಿದರು. ಕೊನೆಗೆ ಇವರು ಒಂದು ರಿಕ್ವೆಸ್ಟ್ ಮಾಡಿದರು, ನನ್ನ ಕೊನೆಯ ಆಸೆ ಅಂತೆ 2 ಗಂಟೆಗಳ ನನಗೆ ಕಾಲ ಪ್ರಾರ್ಥಿಸಬೇಕು. 2 ಗಂಟೆಗಳ ಕಾಲ ಪ್ರಾರ್ಥಿಸುವಾಗ ಏಷ್ಯಾದಲ್ಲಿರುವಂಥ, ರೋಮ್ನಲ್ಲಿರುವಂತಹ, ಇಡೀ ಯುರೋಪ್ನಲ್ಲಿರುವಂಥ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಅವರು ಪ್ರಾರ್ಥನೆ ಮಾಡಿದರು. ಅವರು ನಂಬಿಗಸ್ತರಾಗಿ ನಿಲ್ಲುವುದಕ್ಕಾಗಿ ಹಿಂಸೆಯ ಮಧ್ಯದಲ್ಲಿಯೂ, ಕಷ್ಟಗಳ ಮಧ್ಯದಲ್ಲಿಯೂ, ಸಂಕಟಗಳ ಮಧ್ಯದಲ್ಲಿಯೂ ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಗೋಸ್ಕರ ನಿಲ್ಲುವುದಕ್ಕೋಸ್ಕರವಾಗಿ 2 ಗಂಟೆಗಳ ಕಾಲ ಅವರು ಪ್ರಾರ್ಥನೆ ಮಾಡಿದರು. ಕೊನೆಗೆ ಅವರನ್ನು ಟೈಟಸ್ ಎಂಬಂಥ ಅಧಿಕಾರಿ ಹಾಗೂ ಸೈನಿಕರು ಕರ್ಕೊಂಡು ಹೋಗುತ್ತಾ ಇದ್ದರು. ಆಗ ಅಲ್ಲಿ ಆ ಒಂದು ಸ್ಥಳ, ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಮತ್ತಾಂಧ ಯಹೂದ್ಯರಿಂದ ತುಂಬಿದಂಥ ಪಟ್ಟಣ ಕೂಡ ಆಗಿತ್ತು. ಮತ್ತಾಂಧ ಯಹೂದ್ಯರು ಬೊಬ್ಬೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದರು. ಅವರನ್ನು ಹಸಿದ ಸಿಂಹಗಳ ಬಾಯಿಗೆ ಹಾಕಿ ಕೊಂದು ಹಾಕಿ ಎಂಬುದಾಗಿ, ಹಸಿದ ಸಿಂಹಗಳ ಬಾಯಿಗೆ ಕೊಡಿ ಎಂಬುದಾಗಿ ಬೊಬ್ಬೆ ಇಟ್ಟರು. ಕೊನೆಗೆ ಅವನು ಹಸಿದ ಸಿಂಹಗಳ ಬಾಯಿಗೆ ಕೊಟ್ಟರಂತೆ ಹಾಕಿದ್ರು. ಸಿಂಹಗಳು ಅವರಿಗೆ ಯಾವುದೇ ಹಾನಿ ಮಾಡದಿರುವುದರಿಂದ ಅಲ್ಲಿಂದ ಹೊರಗೆ ತರಲ್ಪಟ್ಟು ಕಟ್ಟ ಕೂಡಲೇ ಟೈಟಸ್ ಎಂಬಂಥ ಅಧಿಕಾರಿಯು ಇವರಿಗೆ ಕೆಲವೊಂದು ಏನು ಹೇಳ್ತಾರೆ, ಆಸೆಯನ್ನು ಹುಟ್ಟಿಸ್ತಾ ಇದ್ದಾನೆ. ಏನೆಂದರೆ, ನಿಮ್ಮನ್ನು ಬಿಡುಗಡೆ ಮಾಡ್ತೇವೆ, ಒಂದು ಷರತ್ತು, ಒಂದು ನಿಬಂಧನೆ ಇದೆ. ಏನೆಂದರೆ, ಒಂದು ಕಂಡೀಷನ್ ಇದೆ. ಅದು ಏನೆಂದರೆ, ನೀವು ಕೈಸರನೇ ರಾಜನು, ದೇವರು ಎಂಬುದಾಗಿ ಹೇಳಿ ನೀವು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿ ಕೈಸರನಿಗೆ ಯಜ್ಞವನ್ನು ಅರ್ಪಿಸುವುದಾದರೆ ನಾವು ನಿಮ್ಮನ್ನು ಬಿಟ್ಟು ಬಿಡ್ತೇವೆ. ಏನು ತಪ್ಪಿದೆ, ಜೀವ ಉಳಿಸಿಕೊಳ್ಳೋದಕ್ಕೆ ಏನು ತಪ್ಪಿದೆ ಎಂಬುದಾಗಿ ಹೇಳಿದಂಥ ಒಂದು ಸಂದರ್ಭ ಇವರು ಒಂದು ಮಾತನ್ನು ಹೇಳಿದರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನ ರಾಜನಾಗಿದ್ದಾನೆ, ನನ್ನ ದೇವರಾಗಿದ್ದಾನೆ. ಕಳೆದ 86 ವರ್ಷಗಳಿಂದ ಆತನನ್ನು ನಾನು ಸೇವಿಸ್ತಾ ಇದ್ದೇನೆ. ಆತ ನನಗೆ ಯಾವುದೇ ಕೇಡು ಮಾಡಲಿಲ್ಲ ಎಂಬುದಾಗಿ ಅವರು ಹೇಳಿದರು. ಕೊನೆಗೆ ಅವರನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕುವಂಥ ಬೆದರಿಕೆ ಒಡ್ಡಿದರು. ನೀನು ಕೈಸರನಿಗೆ ಅಡ್ಡ ಬೀಳದಿದ್ದರೆ, ದೇವರಿಂದ ಆರಾಧನೆ ಮಾಡದಿದ್ದರೆ, ಯಜ್ಞ ಅರ್ಪಿಸದಿದ್ದರೆ, ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡದಿದ್ದರೆ ನಿನ್ನನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ ನಾವು ಸಾಯಿಸ್ತೇವೆ ಎಂಬುದಾಗಿ. ಆಗ ಅವರು ಒಂದು ಮಾತನ್ನು ಹೇಳಿದರು, ಕ್ಷಣಕಾಲ ಉರಿದು ಆರಿ ಹೋಗುವಂತಹ ಬೆಂಕಿಗೆ ನಾನು ಭಯಪಡುವುದಿಲ್ಲ. ನರಕದ ಬೆಂಕಿಯಾದರೂ ಅದು ಯಾವಾಗಲೂ ಯುಗಾಂತರಗಳಲ್ಲಿ ಉರಿಯುವಂಥ ಒಂದು ಬೆಂಕಿಯಾಗಿದೆ. ಅಲ್ಲಿ ದುಷ್ಟರು ಯುಗಾಂತರಗಳಲ್ಲಿಯೂ ಆ ಬೆಂಕಿಯಲ್ಲಿ ಉರಿಯುತ್ತಾ ಇರುತ್ತಾರೆ.
ಆದ ಕಾರಣ ಈ ಕ್ಷಣ ಮಾತ್ರ ಉರಿದು ಆರಿ ಹೋಗುವ ಈ ಬೆಂಕಿಗೆ ನಾನು ಭಯಪಡಲ್ಲ, ನಿಮ್ಮ ಕೆಲಸ ನೀವು ಮಾಡಿ, ನಾನು ಕ್ರಿಸ್ತನಿಗಾಗಿ ನಿಲ್ತೇನೆ ಎಂಬುದಾಗಿ ಅವರು ಹೇಳಿದರು ಪ್ರಿಯರೇ. ಕೊನೆಗೆ ಆ ಒಂದು ಆಟೋಟಗಳನ್ನು ಇದು ಮಾಡುವಂಥ ಸ್ಪರ್ಧೆಗಳನ್ನು ಏರ್ಪಡಿಸುವಂಥ ದೊಡ್ಡ ಮೈದಾನ ಸ್ಮರಣದಲ್ಲಿ ಅದರ ಒಂದು ಕಂಬಕ್ಕೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಆಗ ಒಂದು ವಿನಂತಿಯನ್ನು ಅವರು ಮಾಡ್ತಾ ಇದ್ದಾರೆ, ನನ್ನನ್ನು ಕಟ್ಟಬೇಡಿ, ನಾನು ಹೀಗೆ ಸುಮ್ಮನೆ ನಿಲ್ತೇನೆ, ನೀವು ಸುಟ್ಟು ಬಿಡಿ, ನಿಮ್ಮ ಕೆಲಸ ಮಾಡಿಬಿಡಿ ಎಂಬುದಾಗಿ ಹೇಳಿದರು. ಹಾಗೆ ಅವರನ್ನು ಸುಡಲಿಲ್ಲ, ಕೊನೆಗೆ ಅವರನ್ನು ಕಟ್ಟಲಿಲ್ಲ, ಕೊನೆಗೆ ಅವರನ್ನು ಸುಟ್ಟು ಹಾಕಿದರು. ಹಾಗೆ ಆ ಸಂದರ್ಭದಲ್ಲಿ ಒಂದು ಆಕಾಶವಾಣಿ ಆಯ್ತಂತೆ ಈ ರೀತಿಯಲ್ಲಿ, ಫೊಲಿಕರ್ಪಣೆ ಬಲಗೊಳ್ಳು, ನೀನು ಪುರುಷನಂತೆ ವರ್ತಿಸು ಎಂಬುದಾಗಿ ಹೇಳುವಂಥ ಒಂದು ಆಕಾಶವಾಣಿ ಆ ಸಂದರ್ಭದಲ್ಲಿ ಆಯ್ತಂತೆ ಪ್ರಿಯರೇ. ಕೊನೆಗೆ ಆ ಸಂದರ್ಭದಲ್ಲಿ ರಕ್ತ ಸಾಕ್ಷಿಯಾಗಿ ಅವರು ಸತ್ತು ಹೋದರು ಎಂಬುದಾಗಿ ಚರಿತ್ರೆ ನಮಗೆ ತಿಳಿಸುತ್ತದೆ ಪ್ರಿಯರೇ. ಕೇವಲ ಪೊಲಿಕರ್ಪರು ಮಾತ್ರವಲ್ಲ, ಸ್ಪೂರ್ಣ ಸಭೆಯ ಕ್ರೈಸ್ತ ವಿಶ್ವಾಸಿಗಳು ರಕ್ತ ಸಾಕ್ಷಿಗಳಾಗಿ ಅನೇಕರು ಸತ್ತು ಹೋಗಿದ್ದಾರೆ. ಈ ಸಭೆ ನಂಬಿಕೆಯಲ್ಲಿ ದೃಢವಾಗಿ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಂಥ ಒಂದು ಸಭೆಯಾಗಿತ್ತು ಎಂಬುದಾಗಿ ತಿಳಿಸುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ನಾನು ಈ ಸಂದರ್ಭದಲ್ಲಿ ವಾಕ್ಯಗಳನ್ನು ಓದುವುದಕ್ಕೆ ಇಷ್ಟಪಡ್ತೇನೆ. ಒಂದೊಂದೇ ವಾಕ್ಯಗಳು ಓದಿಕೊಳ್ಳುವ. ನಾವು 8ನೇ ವಾಕ್ಯಕ್ಕೆ ಬರುವಾಗ, ಸತ್ತು ಜೀವಿತನಾದ ಆದ್ಯಂತನು ಹೇಳ್ತಾ ಇದ್ದಾನೆ. ಓದಿ 8ನೇ ವಾಕ್ಯ ಓದಿ. ಸ್ಪುರ್ಣದಲ್ಲಿರುವ ಸಭೆಯ ದೂತನಿಗೆ ಸ್ಪುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ ನಾನು ನಿನ್ನ ಸಂಕಟವನ್ನು. ಇಲ್ಲಿ ಸತ್ತು ಹೋಗಿ ಜೀವಿತನಾಗಿ ಎದ್ದು ಬಂದಂತ ಆದ್ಯಂತನು ಸ್ಪೂರ್ಣ ಸಭೆಯೊಂದಿಗೆ ಮಾತಾಡ್ತಾ ಇದ್ದಾನೆ. ನಾವು ರೆವಲ್ಯೂಷನ್ ಚಾಪ್ಟರ್ 1:17-18 ಓದಿದ್ದೇವೆ. ಪುನಃ ಬೇಕಾದ್ರೆ ಓದಿಕೊಳ್ಳೋಣ. ಅಪೊಸ್ತಲ ಯೋಹನ್ನನೊಟ್ಟಿಗೆ ಕರ್ತನಾದ ಯೇಸು ಸ್ವಾಮಿ, ಪುನಸ್ಸನ್ನು ಹೊಂದಿದಂಥ ಕರ್ತನ ಯೇಸು ಸ್ವಾಮಿ ಅಲ್ಲಿ ತನ್ನ ಸ್ವರೂಪ ದರ್ಶನವನ್ನು ಪ್ರಕಟಿಸುವಾಗ ಮಾತಾಡಿದಂಥ ಒಂದು ಮಾತನಲ್ಲಿ ಕಾಣ್ತೇವೆ. ಓದಿ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಈಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ನೋಡಿ, ಸುಂದರವಾದಂತ ಒಂದು ವಾಕ್ಯ. ಪುನರ್ಸನ ಹೊಂದಿದಂತ ಸದಾ ಜೀವಿಸುವಂತ ಕರ್ತನ ಯೇಸು ಸ್ವಾಮಿ ಅಪೊಸ್ತಲ ಯೋಹನ್ನನೊಟ್ಟಿಗೆ ಮಾತನಾಡಿ ಆತನು ಧೈರ್ಯಪಡಿಸ್ತಾ ಇದ್ದಾನೆ. ಈಗ ಇಲ್ಲಿ ಸ್ಪೂರ್ಣ ಸಭೆಯೊಟ್ಟಿಗೆ ಆತನು ಮಾತಾಡ್ತಾ, ಸತ್ತವನಾಗಿದ್ದು ಜೀವಿತನಾದಂಥ ಆದ್ಯಂತನು, ಅಂದರೆ ಆದಿಯು ಆತನೇ, ಅಂತ್ಯವೂ ಆತನೇ. ಯೆಶಾಯ ಪುಸ್ತಕ 41:4 ವಾಕ್ಯ ಓದುವ. ಬುಕ್ ಆಫ್ ಐಸೈಯಾ 41:4. ಇದನ್ನೆಲ್ಲ ನಡೆಯಿಸಿ ನೆರವೇರಿಸಿದವನು ಯಾರು? ಆದಿಯಿಂದ ಈಗಿನವರೆಗೂ ತಲತಲಾಂತರಗಳನ್ನು ಬರಮಾಡುವವನಾದ ಯೆಹೋವನೆಂಬ ನಾನೇ. ಹೌದು, ಆದಿ ಪುರುಷನು ಅಂತ್ಯಕಾಲದವರ ಸಂಗಡಿಗನು ಆಗಿರುವ ನಾನೊಬ್ಬನೇ. ಪುರುಷನು ಅಂತ್ಯಕಾಲದವರ ಸಂಗಡಿಗನು ನಾನೆಂತ 44:6 ಓದಿ. ಐಸೈಯಾ 44:6, ಯೆಶಾಯ 44:6. ಇಸ್ರಾಯೇಲರ ಅರಸನು ವಿಮೋಚಕನು ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ಆದಿ, ಅಂತ್ಯವೂ ನಾನೇ, ನಾನು ಹೊರತು ಯಾವ ದೇವರು ಇಲ್ಲ. 48:12 ವಾಕ್ಯ ಓದುವ. ಐಸೈಯಾ 48:12. ಯಾಕೋಬೇ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಿವಿಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ, ಅಂತ್ಯವೂ ನಾನೇ ಪರಮಾತ್ಮ, ನಾನೇ ಆದಿ, ನಾನೇ ಅಂತ್ಯವಾಗಿದ್ದೇನೆ. ನೋಡಿ, ನಾವು ವಿಮೋಚನ ಕಾರ್ಯ 3:14 ವಾಕ್ಯಕ್ಕೆ ಹೋಗುವುದಾದರೆ ಮೋಸೆಯೊಟ್ಟಿಗೆ ಮಾತಾಡುವಂಥ ಕರ್ತನನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಆತನ ಏನು ಹೇಳ್ತಾ ಇದ್ದಾನೆ? ಇರುವಾತನೇ ಆಗಿದ್ದೇನೆ. ನಾನು ಯಾರಾಗಿದ್ದೇನೆ? ಸದಾ ಇರುವಂಥ ದೇವರು ಎಂಬುದಾಗಿ ಆತನು ಪರಿಚಯಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಮಾತ್ರವಲ್ಲ, ಪ್ರಕಟಣೆ 21:6, ಪ್ರಕಟಣೆ 22:13,
ಮಾತ್ರವಲ್ಲದೆ ಪ್ರಕಟಣೆ 1:4, ಪ್ರಕಟಣೆ 1:8 ಎಲ್ಲ ವಾಕ್ಯಗಳಲ್ಲೂ ನಾನು ಆದಿಯು ಅಂತ್ಯವೂ ಎಂಬುದಾಗಿ ಆತನಲ್ಲಿ ತಿಳಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅಂದರೆ ಆತನಿಗೆ ಆರಂಭವೂ ಇಲ್ಲ, ಆತನಿಗೆ ಅಂತ್ಯವೂ ಇಲ್ಲ, ಆತ ಸದಾ ಕಾಲಕ್ಕೂ ಇರುವಂಥ ಒಂದು ದೇವರಾಗಿದ್ದಾನೆ. ಇಲ್ಲಿ ಈ ಸಭೆಗೂ ಕೂಡ ಆತನು ಸತ್ತು ಎದ್ದು ಬಂದಂಥ, ಜೀವಿತನಾಗಿ ಬಂದಂಥ ಆದ್ಯಂತನು ಎಂಬುದಾಗಿ ಹೇಳಿ ಪರಿಚಯಿಸಿಕೊಂಡು ಮಾತಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ನಾವು ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ಕರ್ತನು ನಮ್ಮ ಜೊತೆಗಿರುವ ನಿಮಿತ್ತ ನಾವು ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ ಪ್ರಿಯರೇ. ಅಲ್ಲಲ್ಲೂಯ್ಯ. ನಾವು ಮುಂದಿನ ವಾಕ್ಯನ 9ನೇ ವಾಕ್ಯ ಓದಿಕೊಳ್ಳೋಣ. ನಿಮಿತ್ತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು, ಅವರು ಯಹೂದ್ಯರಲ್ಲ. ಓಕೆ, ಪುನಃ ಆರಂಭದಿಂದ ಓದುವ. ನಾನು ನಿನ್ನ ಸಂಕಟವನ್ನು ಮೊದಲಾಗಿದೆ 5 ಕಾರ್ಯಗಳಲ್ಲಿ ಮಾತಾಡ್ತಾ 9ನೇ ವಾಕ್ಯದಲ್ಲಿ ನಾನು ನಿನ್ನ ಸಂಕಟವನ್ನು ಬಲ್ಲೆನು. ಅದರ ಅರ್ಥ ನಾವು ಪಡುವಂಥ ಕಷ್ಟ, ನಾನು ಪಡುವಂಥ ಸಂಕಟ, ನಾವು ಪಡುವಂಥ ಬಾಧೆ ಇವೆಲ್ಲವನ್ನು ಕರ್ತನು ತಿಳ್ಕೊಂಡಿದ್ದಾನೆ ಪ್ರಿಯರೇ. ಕರ್ತನಿಗೆ ಗೊತ್ತಿಲ್ಲದು ನಮ್ಮ ಜೀವಿತದಲ್ಲಿ ಯಾವುದೂ ಇಲ್ಲ. ಅನೇಕ ಸಲ ನಾವು ಹೇಳ್ತೇವೆ, ನಮ್ಮ ದೇವರು ನೋಡ್ತಾ ಇಲ್ಲ, ದೇವರಿಗೆ ಕಾಣ್ತಾ ಇಲ್ಲ, ದೇವರು ಯಾಕೆ ಉತ್ತರ ಕೊಡ್ತಾ ಇಲ್ಲ, ದೇವರು ಯಾಕೆ ಬಿಡುಗಡೆ ಕೊಡ್ತಾ ಇಲ್ಲ, ಯಾಕೆ ದೇವರು ನನ್ನ ಜೀವಿತದಲ್ಲಿ ಅನುಮತಿಸಿದ್ದಾನೆಂಬುದಾಗಿ ಅನೇಕ ಸಲ ಗುಣಗುಡ್ತೇವೆ ಪ್ರಿಯರೇ. ಒಂದು ವಾಕ್ಯ ಓದುವ. ವಿಮೋಚನಾ ಕಾಂಡ 3:7-8 ವಾಕ್ಯದಲ್ಲಿ ಇಸ್ರೇಲ್ ಜನಾಂಗದ ಕುರಿತಾಗಿ ದೇವರು ಆ ಒಂದು ಹೋರೇಬ್ ಎಂಬ ಬೆಟ್ಟದಲ್ಲಿ ಇಳಿದು ಬಂದು ಮೋಶೆ ಮೂಲಕ ಏನೆಂಬುದೇ ಮಾತಾಡ್ತಾ ನೋಡುವ ನಾವು. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆ ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ನೋಡಿ, ಇಸ್ರೇಲ್ ಜನರು ಇಟ್ಟಂತ ಮೊರೆ ದೇವರಿಗೆ ಮುಟ್ಟಿತು. ಮಾತ್ರವಲ್ಲ, ಆರಂಭದ ಏನ್ ಮಾತಾಡ್ತಾ ಇದ್ದಾನೆ ದೇವರು, ಅವರ ದುರಾವಸ್ಥೆಯನ್ನು ನಾನು ನೋಡಿದ್ದೇನೆ. ಅದರ ಅರ್ಥ ಇವತ್ತು ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ಕಣ್ಣೀರು, ನಿನ್ನ ವೇದನೆ, ನಿನ್ನ ಕೊರತೆ, ನಿನ್ನ ಹೀಗಿರುವಂಥ ಪರಿಸ್ಥಿತಿ ಎಲ್ಲವೂ ಕರ್ತನಿಗೆ ಗೊತ್ತಿದೆ. ಕರ್ತನು ಸುಮ್ಮನೆ ಇರುವಂಥ ಒಂದು ದೇವರಲ್ಲ, ಆತನು ಬಿಡಿಸುವಂಥ ದೇವರಾಗಿದ್ದಾನೆ. ಹಲಲಿಯ ಸಂಕಟ ನೋಡಿ, ಈ ಸಭೆಯನ್ನು ನೋಡಿ ಹತ್ರ ನಿನ್ನ ಸಂಕಟ ಬಲ್ಲೆ ನಾನು ಗೊತ್ತು ನನಗೆ. ಹಲಲಿಯ ಸಂಕಟ ದೇವರು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ನಾನು ನೋಡ್ತಾ ಇದ್ದೇನೆ, ನನ್ನನ್ನು ಕಾಣ್ತಾ ಇದ್ದೇನೆ ಎಂಬುದಾಗಿ ಆ ಸಭೆಯನ್ನು ನೋಡಿ ಮಾತಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಎರಡನೇದಾಗಿ ನಿನ್ನ ಬಡತನವನ್ನು ಬಲ್ಲೆನು, ಹೌದಲ್ಲ? ಮೊದಲನೇದಾಗಿ ಸಂಕಟ ಬಲ್ಲೆನು, ಎರಡನೇದಾಗಿ ಬಡತನವನ್ನು ಕೂಡ ಬಲ್ಲೆನು. ಹೌದು, ಈ ಸಭೆ ತುಂಬ ಬಡ ಸಭೆಯಾಗಿತ್ತು. ಅದಕ್ಕೆ ಒಂದು ಕಾರಣ ಇದೆ. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ತಂದೆ ಮಗ ಪವಿತ್ರಾತ್ಮನ ನೀರಲ್ಲಿ ಮುಳುಗಿ ದಿಸೆದುಕೊಂಡು ಸತ್ಯಕ್ಕಾಗಿ ಈ ಸಭೆ ನಿಂತ ಕಾರಣ ಈ ಸಭೆಯನ್ನು ಜನರು ಬಹಿಷ್ಕಾರ ಹಾಕಿದರು. ಅದರ ನಿಮಿತ್ತವಾಗಿ ಇವರಿಗೆ ಕೆಲಸಕ್ಕೆ ಯಾರು ಕರೀತಾ ಇರಲಿಲ್ಲ, ಒಳ್ಳೊಳ್ಳೆ ಕೆಲಸ ಇವರಿಗೆ ಸಿಗ್ತಾ ಇರಲಿಲ್ಲ, ಸರ್ಕಾರದ ಸೌಲಭ್ಯಗಳು ಕೂಡ ಅವರಿಗೆ ಸಿಗ್ತಾ ಇರಲಿಲ್ಲ. ತುಂಬ ತೀರಾ ಒಂದು ಬಡತನದಲ್ಲಿ ಹಾದು ಹೋಗುವಂಥ ಒಂದು ಸಭೆ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ದೇವರು ಹೇಳ್ತಾರೆ, ನಿನ್ನ ಬಡತನ ಗೊತ್ತು ನನಗೆ. ಹಲಲಿಯ, ನಿನ್ನ ಬಡತನ ಗೊತ್ತು, ನಾನು ತಿಳಿದಿದ್ದೇನೆ, ನಾನು ನೋಡ್ತಾ ಇದ್ದೇನೆ ಬಡತನವೆಂಬುದಾಗಿ. ಕರ್ತನು ಆ ಸಭೆಯನ್ನು ನೋಡಿ ಎನ್ಕರೇಜ್ ಮಾಡುವಂಥದ್ದು, ಪ್ರೋತ್ಸಾಹಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತು ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಕರ್ತನು ಅರಿತುಕೊಂಡಿದ್ದಾನೆ. ಕರ್ತನಿಗೆ ಎಲ್ಲ ವಿಷಯ ಗೊತ್ತಿದೆ ಪ್ರಿಯರೇ. ಇವತ್ತು ನಾವು ಲೋಕದಲ್ಲಿ ಅನೇಕರು ಈ ರೀತಿಯಲ್ಲಿ ಹೇಳುವಂಥದ್ದು ಕಾಣ್ತಾ ಇದ್ದೇವೆ. ನಾವು ಪ್ರಾಸ್ಪರಿಟಿಯ ಬಗ್ಗೆ, ಐಶ್ವರ್ಯದ ಬಗ್ಗೆ ಬೋಧಿಸುವಂಥ ಎಷ್ಟೋ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೇವೆ. ಕ್ರೈಸ್ತ ವಿಶ್ವಾಸಿಗಳು ಬಡವರಾಗಿರಬಾರದು, ಬಡತನದಲ್ಲಿ ಇರಬಾರದು ಎಂಬುದಾಗಿ ಹೇಳಿ ಬೋಧಿಸುವಂಥ ಎಷ್ಟು ಉಪದೇಶಗಳನ್ನು, ದುರುಪದೇಶಗಳನ್ನು ಈ ದಿನಮಾನಗಳಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಸ್ಫೂರ್ಣ ಸಭೆಯ ವಿಶ್ವಾಸಿಗಳು
ಅವರು ಬಡವರಾಗಿದ್ದಾರೆಂಬುದಾಗಿ ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಲ್ಲಿ ಮುಂದೆ ಹೋಗುವ, ನಾವು ಮುಂದೆ ಓದಿ. ನಿನ್ನ ಬಡತನವನ್ನು ಬಲ್ಲೆನು, ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ನೀನು ಐಶ್ವರ್ಯವಂತನೇ. ದೇವರೇನೆತ್ತಿದ್ದಾನೆ? ನಿನ್ನ ಸಂಕಟ ಬಲ್ಲೆ, ನಿನ್ನ ಬಡತನ ಬಲ್ಲೆ, ನೀನು ಆದರೂ ಐಶ್ವರ್ಯವಂತನೇ. ಮೂರನೇ ದೇವರೇನು ಹೇಳ್ತಿದ್ದಾನೆ? ನೀನು ಐಶ್ವರ್ಯವಂತನೇ. ಯಾಕೆ ದೇವರು ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಗೊತ್ತುಂಟಾ? ಅಂದರೆ ಅನೇಕರು ಲೌಕಿಕವಾದ ಐಶ್ವರ್ಯದ ಕುರಿತಾಗಿ ಮಾತಾಡಿದ, ಈ ಲೋಕದಲ್ಲಿರುವಂಥ ಲೌಕಿಕ ಐಶ್ವರ್ಯದ ಕುರಿತಾಗಿ ಮಾತಾಡುವಂಥದ್ದನ್ನು ಈ ಲೋಕದಲ್ಲಿ ಕಾಣ್ತೇವೆ. ಅದಕ್ಕೆ ವಾಕ್ಯ ಹೇಳ್ತದೆ, 1 ತಿಮೋಥಿ 6:10 ಹಣದಾಶೆಯು ಸಕಲ ಕೆಟ್ಟತನಕ್ಕೆ ಮೂಲ, ಆದ್ದರಿಂದ ಅನೇಕರು ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗಿದ್ದಾರೆ ಎಂಬುದಾಗಿ, ಅಥವಾ ಅನೇಕ ವೇದನೆಗಳು ತಿವಿಸಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗಿದ್ದಾರೆ ಎಂಬುದಾಗಿ ಪೌಲನು ಅಲ್ಲಿ ಎಚ್ಚರಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಂದರೆ ಈ ಸಭೆ ಬಡತನದಲ್ಲಿದ್ದು ಸಂಕಟದಲ್ಲಿದ್ದರೂ ದೇವರು ಯಾಕೆ ಆ ಸಭೆಗೆ ಹೇಳ್ತಾ ಇದ್ದಾನೆ ನೀನು ಐಶ್ವರ್ಯವಂತನೆಂಬುದಾಗಿ? ಅದರ ವಾಕ್ಯದ ಆಧಾರದಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡುವ. ಲೂಕನ ಪುಸ್ತಕ 12:21 ವಾಕ್ಯ, ಬುಕ್ ಆಫ್ ಲೂಕ್ ಚಾಪ್ಟರ್ 12:21. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ. ಅನೇಕರಲ್ಲಿ ಹಣ ಇರಬಹುದು, ದ್ರವ್ಯ ಇರಬಹುದು, ಸಂಪತ್ತು ಇರಬಹುದು, ಬೇಕಾದಷ್ಟು ಆಸ್ತಿ ಇರಬಹುದು. ಆದರೆ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಹೋದರೆ ಅವನಲ್ಲಿ ಇರುವಂಥ ಆಸ್ತಿ, ಅವನಲ್ಲಿ ಇರುವಂಥ ಹಣದಿಂದ ಏನು ಪ್ರಯೋಜನ ಇಲ್ಲ. ನಾನು ಅಷ್ಟೋ ಜನರು ನೋಡಿದ್ದೇನೆ ಲೋಕದಲ್ಲಿ. ಸುಮಾರು 24 ವರ್ಷಗಳ ಕರ್ತನ ಸೇವೆ ನಾನು ಮಾಡ್ತಾ ಇದ್ದೇನೆ. 24 ವರ್ಷಗಳ ಸೇವೆಯಲ್ಲಿ ನಾನು ಎಷ್ಟೋ ಜನರನ್ನು ಕಂಡಿದ್ದೇನೆ ಪ್ರಿಯರೇ. ಎಷ್ಟೋ ಇರುವಂಥವರು ಸೇವೆಗೆ ಕೊಡೋದು ಕಡಿಮೆ. ಕೆಲವರು ಕೊಡ್ತಾರೆ, ಇಲ್ಲ ಅಂತಲ್ಲ, ಅದು ಭಾರಿ ತೀರಾ ಕಡಿಮೆ ಇರುವಂಥರು. ಆದರೆ ತೀರ ಬಡವರು ಸೇವೆಗಾಗಿ ಕೊಡುವಂಥದ್ದು ನಾನು ಕಂಡಿದ್ದೇನೆ. ಅಲ್ಲಲ್ಲಿಯ ತೀರ ಬಡವರು ದೇವರ ಸೇವೆ ಕೊಡುವಂಥದ್ದನ್ನು ನಾನು ಕಂಡಿದ್ದೇನೆ ಪ್ರಿಯರೇ. ನಾವು ಲೂಕನ ಪುಸ್ತಕ 21 ಅಧ್ಯಾಯ 1-4 ವಾಕ್ಯ ಕೂಡ ನಾವು ಓದಿಕೊಳ್ಳುವ. ಬುಕ್ ಆಫ್ ಲೂಕ್ ಚಾಪ್ಟರ್ 21-4 ಆ ಬಡ ವಿಧವೆಯ ಕುರಿತಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂಥ ಸಾಕ್ಷಿಯಲ್ಲಿ ಕಾಣ್ತೇವೆ ನಾವು. ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು, ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು. ನೋಡಿ, ಆ ಬಡ ವಿಧವೆ ಇರುವಂಥದನ್ನೇ ಕೊಟ್ಟು ಬಿಟ್ಟಳು. ಅದು ಅನೇಕ ಐಶ್ವರ್ಯವಂತರು ಬೊಕ್ಕಸಲ್ಲಿ ಆಗ್ತಾ ಇರುವುದನ್ನು ಯೇಸು ನೋಡಿದ. ಅವರು ಇರುವುದರಲ್ಲಿ ಮಿಕ್ಕಿದ್ದನ್ನು ಕೊಟ್ಟರು. ಅದು ಇವರು ಇರುವಂಥದ್ದನ್ನು ತನ್ನ ಜೀವವನ್ನೇ ಕೊಟ್ಟನೆಂಬುದಾಗಿ ಕರ್ತನ ಯೇಸು ಸ್ವಾಮಿ ಅದು ಇವಳ ಕುರಿತಾಗಿ ಸಾಕ್ಷಿ ಹೇಳುವಂತ ನೋಡಿ. ಅಂದರೆ ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಟ್ಟು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗದೇ ಇರುವಂಥದ್ದು, ದೈವಿಕ ವಿಷಯಗಳಲ್ಲಿ, ದೈವಿಕವಾದ ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗದಿರುವುದರ ಕುರಿತಾಗಿ ಯೇಸು ಮಾತಾಡ್ತಾನೆ. ಯಾಕೋಬನ ಪುಸ್ತಕ 2-5 ವಾಕ್ಯ ಓದುವ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2:5. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಲೌಕಿಕವಾದ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ. ಅವರು ನೋಡಿ ಯಾರನ್ನು ಆರಿಸಿದ್ದಾನೆ ಆತನು? ಅದರ ಐಶ್ವರ್ಯವಂತರನ್ನು ಆರಿಸಲಿಲ್ಲ ಎಂಬುದಾಗಿ ಯಾರು ಕೂಡ ಈ ಒಂದು ವಾರ್ತೆಯನ್ನು ಅನೇಕರು TV ಚಾನೆಲ್ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಕಾಣ್ತಾ ಇದ್ದೀರಿ. ಐಶ್ವರ್ಯವಂತರನ್ನು ದೇವರು ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ದಯಮಾಡಿ ನಂಬಬೇಡಿ. ಐಶ್ವರ್ಯವಂತರನ್ನು ದೇವರು ಪ್ರೀತಿಸ್ತಾನೆ, ಬಡವರನ್ನು ದೇವರು ಪ್ರೀತಿಸ್ತಾನೆ, ಆ ಗುಲಾಮರನ್ನು ಪ್ರೀತಿಸ್ತಾನೆ, ಕೆಲಸದವರನ್ನು ಪ್ರೀತಿಸ್ತಾನೆ, ಎಲ್ಲರನ್ನು ದೇವರು ಪ್ರೀತಿ ಮಾಡ್ತಾನೆ. ಅದು ಇಲ್ಲಿ ವಿಷಯಕ್ಕೆ ನಾವು ಬರುವಂಥದ್ದು, ಮುಖ್ಯವಾದಂಥ ಒಂದು ವಿಷಯಕ್ಕೆ ನಾವು ಬರುವಂಥದ್ದು. ಓಕೆ, ಲೌಕಿಕವಾದಂಥ ಒಂದು ಐಶ್ವರ್ಯ, ಆತ್ಮಿಕವಾದ ಐಶ್ವರ್ಯಕ್ಕಿರುವಂಥ ವ್ಯತ್ಯಾಸದ ಕುರಿತಾಗಿ ದೇವರ ವಾಕ್ಯಲ್ಲಿ ಹೇಳ್ತದೆ. ಅಂದರೆ ಲೌಕಿಕವಾಗಿ ಬಡವರು, ಈ ಸ್ಫೂರ್ಣ ಸಭೆಯ ಕ್ರೈಸ್ತ ವಿಶ್ವಾಸಿಗಳು ಲೌಕಿಕವಾಗಿ ಬಡವರಾಗಿದ್ದರು. ಅವರಿಗೆ ಒಳ್ಳೆಯ ಹುದ್ದೆ ಇರಲಿಲ್ಲ, ಒಳ್ಳೆಯ ಸಂಬಳ ಇರಲಿಲ್ಲ, ಒಳ್ಳೆಯ ಆದಾಯ ಅವರಿಗಿರಲಿಲ್ಲ, ಒಳ್ಳೆಯ ಮನೆ ಅವರಿಗಿರಲಿಲ್ಲ, ಕೊರತೆಯಲ್ಲಿ ಹಾದು ಹೋಗುವಂಥ ಒಂದು ವಿಷಯ ಅವರಿಗಿತ್ತು, ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಅದನ್ನು ನೋಡಿಕೊಂಡೇ ಸ್ವಾಮಿ ಮಾತಾಡ್ತಾ ಇದ್ದಾನೆ ಇಲ್ಲಿ. ಓಕೆ, ಜೇಮ್ಸ್ ಚಾಪ್ಟರ್ 2:5, ಯಾಕೋಬ 2:5.
ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಲೌಕಿಕವಾದ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ಯಾವುದಲ್ಲಿ ಐಶ್ವರ್ಯವಂತರಾಗಬೇಕು? ಅಲ್ಲಿ ದೇವರ ವಿಷಯದಲ್ಲಿ ಐಶ್ವರ್ಯವಂತರಂತ ನೋಡಿದೆವು ಲೂಕ್ 12:21 ನಲ್ಲಿ. ಇಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವುದು. ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವಂಥದ್ದು, ನಂಬಿಕೆಯ ಒಂದು ವಿಷಯದಲ್ಲಿ, ನಂಬಿಕೆಯ ಜೀವಿತದಲ್ಲಿ. ಅಲ್ಲಲ್ಲಿ ಒಂದು ವೇಳೆ ನಮಗೆ ಈ ಲೋಕದಲ್ಲಿ ದೊಡ್ಡ ಐಶ್ವರ್ಯ ಇರಲಿಕ್ಕಿಲ್ಲ, ದೊಡ್ಡ ಆಸ್ತಿ ಪಾಸ್ತಿ ನಮಗೆ ಇರಲಿಕ್ಕಿಲ್ಲ, ದೊಡ್ಡ ಪೊಸಿಷನ್ ಪದವಿ ನಮಗೆ ಇರಲಿಕ್ಕಿಲ್ಲ, ಆದರೆ ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಿರಬೇಕೆಂಬುದು ದೇವರ ಚಿತ್ತವಾಗಿದೆ. ಯಾಕಂದರೆ ನಾವು ಯಾಕೊಬ್ಬ ಗಲಾತ್ಯ 2:17 ಹೇಳ್ತದೆ, ಫಿಲಿಪ್ಪಿ 2:17, ಫಿಲಿಪ್ಪಿ 2:17 ಏನು ಹೇಳ್ತದೆ? ನಂಬಿಕೆ ಒಂದು ಯಜ್ಞವಾಗಿದೆ, ನಂಬಿಕೆ ಒಂದು ಯಜ್ಞವಾಗಿದೆ. ನಂಬಿಕೆ ಇಲ್ಲದೆ ಇಬ್ರು 11:6, ಇಬ್ರಿ 11:6, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ನಂಬಿಕೆಯಲ್ಲಿ ಆದಷ್ಟು ನಾವು ಐಶ್ವರ್ಯವಂತರಾಗಿರಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಯಾರು ಕೂಡ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ನಂಬಿಕೆ ನಮ್ಮಲ್ಲಿ ಇಲ್ಲದಿದ್ದರೆ ದೇವರ ಕೈಯನ್ನು ನಾವು ತಡೆದ ಹಾಗೆ. ಮತ್ತೆ 13:58, ಮಾರ್ಕ 6:5 ಹೇಳ್ತದೆ, ಅವರಲ್ಲಿ ಅದ್ಭುತಗಳನ್ನು ಹೆಚ್ಚು ಸ್ವಾಮಿ ಮಾಡಲಿಕ್ಕೆ ಸಾಧ್ಯವಾಗದ ಕಾರಣ ಅವರಲ್ಲಿ ನಂಬಿಕೆಯ ಕೊರತೆ ಇದ್ದ ಕಾರಣ, ಅವ್ರು ನಂಬದಿರುವ ಕಾರಣ ಅವರಲ್ಲಿ ಅದ್ಭುತಗಳನ್ನು ಕರ್ತನ ಸ್ವಾಮಿಯಲ್ಲಿ ಮಾಡಲಿಲ್ಲ ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಿರಬೇಕು. 2 ಕೊರಿಂಥಿಯರ್ 5:7 ನೋಡುವವರಾಗಿ ಅಲ್ಲ ನಂಬುವವರಾಗಿ ನಾವು ನಡೆಯಬೇಕು. ರೋಮ 1:17, ಗಲಾತ್ಯ 3:11, ಇಬ್ರಿ 10:38 ಮತ್ತು ಹಬಕ್ಕೂಕ 2:4 ಏನಿರ್ತದೆ? ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇವತ್ತು ನಾವು ಒಂದು ವೇಳೆ ನಮಗೆ ಲೌಕಿಕವಾದಂಥ ಐಶ್ವರ್ಯವಂತಿಕೆ ಇರಲಿಕ್ಕಿಲ್ಲ, ಆದರೆ ಆತ್ಮಿಕವಾದಂಥ ಐಶ್ವರ್ಯವಂತಿಕೆ, ಅದು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಲಿಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡುವ ಪ್ರಿಯರೇ. ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವುದರ ಕುರಿತಾಗಿ ಈ ವಾಕ್ಯ ಇಲ್ಲಿ ಇನ್ನೊಂದು ವಾಕ್ಯ ಓದಿ, 1 ತಿಮೋಥಿ ಚಾಪ್ಟರ್ 6, 17, 18, 19. 1 ತಿಮೋಥಿ 6, 17, 18, 19 ವಾಕ್ಯ. ಇಹಲೋಕ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು, ಇಹಲೋಕ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ. ಅಸ್ಥಿರವಾದಂಥ ಐಶ್ವರ್ಯ, ಈ ಐಶ್ವರ್ಯ ಲೋಕದ್ದು ಅಸ್ಥಿರವಾದದ್ದು, ಸ್ಥಿರವಾದದ್ದು ಅಲ್ಲ. ಅಸ್ಥಿರವಾದ ಐಶ್ವರ್ಯದ ಮೇಲೆ ನಂಬಿಕೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ, ಈ ಲೋಕದಲ್ಲಿ ಏನಾದರೂ ನಮಗೆ ಸಿಗುವುದ ನಮ್ಮ ಅನುಭೋಗಕ್ಕಾಗಿ, ನಾವು ಅನುಭವಿಸುವುದಕ್ಕಾಗಿ ದಯಪಾಲಿಸುವಂತ, ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂದು ವಾಸ್ತವವಾದ ಜೀವನವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಯಾವುದರಲ್ಲಿ ಐಶ್ವರ್ಯವಂತರಾಗಬೇಕಂತ ನಾವು? ಸತ್ಕಾರ್ಯ. ಈ ಸಭೆ ಸ್ವರ್ಣ ಸಭೆ ಲೂಕ 12:21 ಪ್ರಕಾರ ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿತ್ತು. ಯಾಕೋಬ 2:5 ಪ್ರಕಾರ ನಂಬಿಕೆಯಲ್ಲಿ ಐಶ್ವರ್ಯವಂತವಾಗಿತ್ತು. ಮೂರನೇದಾಗಿ ಸತ್ಕಾರ್ಯದಲ್ಲಿ ಐಶ್ವರ್ಯವಂತರಾಗಿತ್ತು. ಆವಾಗಲೇ ಓದಿದ್ದೇವೆ, ಆಗಾಗಲೇ ನಾವು ಕೇಳಿದ್ದೇವೆ, ಪೋಲಿಕರ್ಪರು ಅವರನ್ನು ಸಾಯಿಸಲಿಕ್ಕೆ, ರಕ್ತ ಸಾಕ್ಷಿಯಾಗಿ ಸಾಯಿಸಲಿಕ್ಕೆ ಬಂದ ಆ ಟೈಟಸ್ ಎಂಬ ಅಧಿಕಾರಿ ಮತ್ತು ಸೈನಿಕರಿಗೇನೆ ಊಟ ಉಪಚಾರವನ್ನೆಲ್ಲ ಪ್ರೀತಿಯಿಂದ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಸತ್ಕಾರ್ಯದಲ್ಲಿ ಐಶ್ವರ್ಯವಂತರಾಗಿದ್ದರು. ಇಬ್ರಿ 13:1 ಹೇಳ್ತದೆ, ಅನೇಕರು ಗೊತ್ತಿಲ್ಲದೆ ದೇವದೂತರಿಗೆ ಅತಿಥಿ ಸತ್ಕಾರ ಮಾಡಿದ್ರು. ಅದಕ್ಕೆ ನೋಡಿ, ಇಬ್ರು ಚಾಪ್ಟರ್, ಸಹೋದರ ಸ್ನೇಹ ನೆಲೆಯಾಗಿರಲಿ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಆದಿಕಾಂಡ 18:1-3 ವಾಕ್ಯ ಓದುವಾಗ ಅಬ್ರಹಾಮನು ದೇವರನ್ನು ಸತ್ಕರಿಸುವಂಥದ್ದನ್ನು ಅಲ್ಲಿ ಗೊತ್ತಿಲ್ಲದೆ ದೇವರಿಗೆ ಸತ್ಕರಿಸುವಂಥ ಒಂದು ಕಾರ್ಯ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಅತಿಥಿ ಸತ್ಕಾರ ಎಂಬುದಾಗಿ ಹೇಳುವಂಥದ್ದು ಅದೊಂದು ಗಿಫ್ಟ್ ಆಗಿದೆ, ಎಲ್ಲರಿಗೆ ಆಗುವುದಿಲ್ಲ. ಬಂದ ಅತಿಥಿಗಳಿಗೆ ಪ್ರೀತಿಯಿಂದ ಸಂತೋಷದಿಂದ ನಗುತ್ತಾ ಊಟ ಬಡಿಸುವುದು, ತಿಂಡಿ ಮಾಡಿಕೊಡುವಂಥದ್ದು, ನೀರು ಕೊಡುವಂಥದ್ದು, ಈ ಅತಿಥಿ ಸತ್ಕಾರ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು ಇದೊಂದು ವರವಾಗಿದೆ ಪ್ರಿಯರೇ. ಅಲ್ಲಲ್ಯ, ಇದು ಎಲ್ಲ ಸಭಾಪಾಲಕರ ಪತ್ನಿಯಂದಿರಿಗೆ ಒಂದು ರೀತಿಯಲ್ಲಿ ಗುಣ ಇರಬೇಕು. ಮಾತ್ರವಲ್ಲ, ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಈ ಒಂದು ಗುಣ ಇರಬೇಕು. ಅಲ್ಲಲ್ಯ, ಈ ಗುಣ ಇದ್ದರೆ ಮಾತ್ರ ಎಷ್ಟು ಆತ್ಮಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ.
ಅತಿಥಿ ಸತ್ಕಾರ ಮಾಡುವುದು. ಅಂದರೆ ಅತಿಥಿ ಸತ್ಕಾರದಲ್ಲಿ ಐಶ್ವರ್ಯವಂತರು ಎಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ. ಮುಂದೆ ಓದಿ 1 ತಿಮೋಥಿ 6:18 ಕಂಟಿನ್ಯೂ. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು. 4ನೇದಾಗಿ ದಾನ ಧರ್ಮದಲ್ಲಿ ಐಶ್ವರ್ಯವಂತರು. ನಾನು ಆವಾಗಲೇ ಹೇಳಿದೆ, ಲೂಕ 21:1-4 ವಾಕ್ಯದಲ್ಲಿ ಅಲ್ಲಿ ಐಶ್ವರ್ಯವಂತರು ಹಾಕ್ತಾ ಇದ್ದರು, ಬಡವಿಧವೆ ಹಾಕಿದಳು, ಬಡವಿಧವೆಗೆಂದು ದೇವರು ಮೆಚ್ಚಿದ ಅಲ್ಲಿ ಸ್ವಾಮಿ. ಅಂದರೆ ಅವ್ರಿಗೆ ಇಲ್ಲದಿದ್ದರೂ ಕೂಡ ಕೊಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಇದರಲ್ಲೇ ಐಶ್ವರ್ಯವಂತರಾಗ್ತಾ ಇದ್ರು. ಅಲ್ಲಲ್ಲಿ ಮುಂದೆ ಓದಿ. ಪರೋಪಕಾರ ಮಾಡುವವರು. 5ನೇದಾಗಿ ಪರೋಪಕಾರದಲ್ಲಿ ಐಶ್ವರ್ಯವಂತ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವಂಥದ್ದು. ಓಕೆ, ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರ. ಇವೆಲ್ಲ ಐಶ್ವರ್ಯ ಎಲ್ಲಿಗೆ ನಡೆಸ್ತದೆ ಗೊತ್ತುಂಟಾ? ಆತ್ಮಿಕವಾದಂಥ ಐಶ್ವರ್ಯ ಅದು ಪರಲೋಕಕ್ಕೆ, ಮುಂದಿನ ಕಾಲಕ್ಕೆ ಒಳ್ಳೆಯ ಫೌಂಡೇಶನ್ ಹಾಕುತ್ತದೆ, ಒಳ್ಳೆಯ ಅಸ್ತಿವಾರ ಹಾಕ್ತದೆ. ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿರಬೇಕು. ಈ ಲೋಕದ ಐಶ್ವರ್ಯವಂತರಾಗಲಿ ಆಗದೆ ಹೋಗಲಿ, ಐಶ್ವರ್ಯವಂತರಾಗಬೇಕೆಂಬಂಥ ಒಂದು ಮನಸ್ಸು ಯಾರಿಗಿರ್ತದೆ ನೋಡಿ, ಅದು ಸಂವಾರ. 1 ತಿಮೋಥಿ 6:10 ಓದಿ ಬಿಡುವ ನಾವು. 1 ತಿಮೋಥಿ 6:10. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. 9-10 ಓದಿ ಸೇರಿಸಿ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು, ಅದಕ್ಕಾಗಿ ಅನೇಕರು ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಅನೇಕ ವೇದನೆಗಳು ತಮ್ಮ ತಿವಿಸಿಕೊಳ್ಳುತ್ತಾರೆ. ಎಂಥ ಸುಂದರವಾದ ವಾಕ್ಯ. ಹಾಗಾದ್ರೆ ಲೌಕಿಕವಾದ ಐಶ್ವರ್ಯವನ್ನು ಹೊಂದುವುದಕ್ಕಾಗಿ ಪ್ರಯತ್ನ ಪಡುವುದಲ್ಲ, ಲೋಕದಲ್ಲಿ ನಮಗೆ ಬೇಕು. ಲೋಕದಲ್ಲಿ ಏನೆಲ್ಲ ಬೇಕು ನಮಗೆ, ಅವೆಲ್ಲವೂ ದೇವರು ಖಂಡಿತವಾಗಿ ಕೊಡ್ತಾನೆ. ಒಂದು ವಾಕ್ಯ ಓದುವ, ಜ್ಞಾನೋಕ್ತಿ 7-9 ವರ್ಸ್ 30 ಚಾಪ್ಟರ್. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಕೊಡು. ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ಎಂತ ಸುಂದರವಾದ ಮಾತು. ಸೊಲೊಮೋನನ್ನು ಪ್ರಾರ್ಥಿಸುವಂತ ಒಂದು ಪ್ರಾರ್ಥನೆಯಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಮಗೆ ಈ ಲೋಕದಲ್ಲಿ ಏನೆಲ್ಲ ಬೇಕು ಅದನ್ನು ಖಂಡಿತ ದೇವರು ಕೊಟ್ಟೇ ಕೊಡ್ತಾನೆ. ಆಯಾ ಸಮಯಕ್ಕೆ ಅನುಗುಣವಾಗಿ ದೇವರು ಖಂಡಿತವಾಗಿ ಕೊಡ್ತಾನೆ. ಆದರೆ ಐಶ್ವರ್ಯವಂತರಾಗಬೇಕೆಂಬುದ ಗುರಿ ಇರ್ತದೆ ನೋಡಿ. ಆ ವ್ಯಕ್ತಿಗಿಂತ ನನ್ನ ಮೇಲೆ ಹೋಗಬೇಕು, ಆ ಸಹೋದರಿಗಿಂತ ನನ್ನ ಮೇಲೆ ಹೋಗಬೇಕು. ಅವರಲ್ಲಿ 1 ಕಾರ್ ಇದ್ರೆ 10 ಕಾರ್ ತಗೋಬೇಕು, ಅಥವಾ ಅವರಲ್ಲಿ ಇರುವಂಥ ವೆಹಿಕಲ್ಗಿಂತ 4 ಪಟ್ಟು ಹೆಚ್ಚು ನಾನು ತಗೋಬೇಕು. ಈ ರೀತಿಯ ಮನೋಭಾವನೆ ಇರ್ತಾರೆ. ಅವರು ಹಾಕಿದ ಬಂಗಾರಕ್ಕಿಂತ 2 ಪಟ್ಟು ಹೆಚ್ಚು ನಾನು ಹಾಕಬೇಕು. ಅವರ ಮನೆಯಲ್ಲಿರುವ ವಸ್ತುಗಳಿಂತ 2 ಪಟ್ಟು ಹೆಚ್ಚು ವಸ್ತು ನನ್ನ ಮನೆಯಲ್ಲಿರಬೇಕು. ಈ ರೀತಿಯ ಒಂದು ದುಷ್ಪ್ರೇರಣೆಗೆ ಯಾರಲ್ಲಿ ಒಳಗಾಗಿ ಐಶ್ವರ್ಯವಂತರಾಗಲಿಕ್ಕೆ ಮನಸ್ಸು ಮಾಡ್ತಾರೆ ನೋಡಿ, ಕೊನೆಗೆ ತಪ್ಪು ದಾರಿ ಹಿಡಿದು ಬಿಡ್ತಾರೆ ಗೊತ್ತಿಲ್ಲದೆ. ವಂಚಿಸುವುದು, ಇನ್ನೊಬ್ಬರಿಗೆ ಮೋಸ ಮಾಡುವುದು, ಕಳ್ಳತನ ಮಾಡುವಂಥದ್ದು, ಈ ರೀತಿ ಅನೇಕ ವಿಧವಾದಂಥ ಸೈತಾನಿಕವಾದ ತಂತ್ರಗಳಲ್ಲಿ ಸಿಕ್ಕಾಕೊಂಡು ಅನೇಕ ವೇದನೆಗಳು ಅವರಿಗೆ ಬರ್ತದೆ. ವೇದನೆ ತಿಳಿಸಿಕೊಳ್ತಾರೆ. ಕೊನೆಗೆ ಕ್ರಿಸ್ತ ನಂಬಿಕೆಯನ್ನೇ ಬಿಟ್ಟು ಬಿಡುವಂಥ ಒಂದು ಸನ್ನಿವೇಶ ಬರ್ತದೆ. ಆದರೆ ಈ ಸಭೆ ಬಡತನದಲ್ಲಿ ಹಾದು ಹೋದ ಸಭೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಈ ಸಭೆ ಬಡತನದಲ್ಲಿ ಹಾದು ಹೋದಂಥ ಸಭೆ ಆಗಿದ್ರು ಈ ಬಡತನದಲ್ಲಿ ಇರಬಾರ್ದಂತೆ ಸಭೆಗೆ ಹೇಳ್ತಾ ಇಲ್ಲ. ಏನು ಎನ್ಕರೇಜ್ ಮಾಡ್ತಾ ಇದ್ದಾನೆ? ನೀನು ಐಶ್ವರ್ಯವಂತನು. ಯಾಕೆ ಐಶ್ವರ್ಯವಂತನು? ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದೆ ನೀನು. ಆ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಿ, ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೆ. ಕಷ್ಟ ಬರಲಿ, ಸಂಕಟ ಬರಲಿ, ಹೋರಾಟ ಬರಲಿ, ಅಲ್ಲಲ್ಲಿ ಏನು ಬಂದರೂ ಕೂಡ ನಂಬಿಕೆಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದಿ. ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿದೆ. ಲೂಕ 12:21 ಪ್ರಕಾರವಾಗಿ. ಎರಡನೇದಾಗಿ ಯಾಕೋಬ 2:5 ಪ್ರಕಾರವಾಗಿ ನಂಬಿಕೆಯಲ್ಲಿ ನೀನು ಐಶ್ವರ್ಯವಂತನಾಗಿದ್ದಿ. ಹೇರಳವಾದ ನಂಬಿಕೆ ನಿನ್ನ ಒಳಗಡೆ ಇದೆ.
ಮೂರನೇದಾಗಿ ದಾನ ಧರ್ಮ ಮಾಡ್ತಾ ಇದ್ದಿ, ಪರೋಪಕಾರ ಮಾಡ್ತಾ ಇದ್ದಿ. ಹಲಲಿಯ ಮತ್ತೆ ಓದಿ 1 ತಿಮೋಥಿ 6. ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಒಳ್ಳೆಯ ಅಸ್ತಿವಾರವನ್ನು ಅಥವಾ ಸತ್ಕಾರ್ಯದ ಕುರಿತಾಗಿ ಕೂಡ ಅಲ್ಲಿ ಮಾತಾಡ್ತದೆ. 3 ಸತ್ಕಾರ್ಯ, ಪರೋಪಕಾರ, ದಾನ ಧರ್ಮ ಅಲ್ಲ, 3 ವಿಚಾರಗಳನ್ನು ಅಲ್ಲಿ ಪೌಲನು ಮಾತಾಡ್ತಾನೆ. ಅಂದ್ರೆ ಮುಂದಿನ ಕಾಲಕ್ಕೆ ಇದು ಒಳ್ಳೆಯ ಅಸ್ತಿವಾರವಾಗಿದೆ ಎಂಬುದಾಗಿ ಪೌಲನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಸಭೆ ಈ ಕಾರ್ಯ ಆತ್ಮಿಕ ಕಾರ್ಯಗಳೇ ಐಶ್ವರ್ಯವಂತವಾಗಿತ್ತು. ಲೌಕಿಕ ಕಾರ್ಯಗಳಲ್ಲಿ ಬಡತನದಲ್ಲಿ ಇದ್ರೂ ಕೂಡ ಆತ್ಮಿಕ ಕಾರ್ಯಗಳಲ್ಲಿ ಏನಾಗಿತ್ತು? ಐಶ್ವರ್ಯವಂತವಾಗಿರುವಂಥದ್ದನ್ನು, ಐಶ್ವರ್ಯದಲ್ಲಿ ಇರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಅದರ ಸಂಕಟ ಬಲ್ಲೇನು, ಬಡತನ ಬಲ್ಲೇನು, ನೀನು ಐಶ್ವರ್ಯವಂತನಾಗಿದ್ದಿ. ಮುಂದೆ ಓದಿ ರೆವಲ್ಯೂಷನ್ ಚಾಪ್ಟರ್ 2 ಕಂಟಿನ್ಯೂ 9 ವರ್ಸ್. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ಹೇಳಿಕೊಂಡು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. 4ನೇದಾಗಿ ನಿಂದ ವಿಷಯದಲ್ಲಿ ದೂಷಿಸುವುದನ್ನು ಬಲ್ಲೆನು. ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಂಡು ನಿಮ್ಮನ್ನು ದೂಷಿಸುವುದನ್ನು ನಾನು ಬಲ್ಲೆನೆಂಬುದಾಗಿ ಇಲ್ಲಿ ಕರ್ತನು ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಯಹೂದ್ಯದ ಕುರಿತಾಗಿ ನಾವು ಧ್ಯಾನಿಸುವುದಾದರೆ, ಯಹೂದ್ಯ ಜನಾಂಗದ ಕುರಿತು ಧ್ಯಾನಿಸುವುದಾದರೆ, ಈ ಲೋಕದಿಂದ ಒಂದು ಉದ್ದೇಶಕ್ಕಾಗಿ ದೇವರು ಪ್ರತ್ಯೇಕಿಸಿದಂಥ ಒಂದು ಗುಂಪಾಗಿತ್ತು ಯಹೂದ್ಯ ಜನಾಂಗ. ಅಬ್ರಹಾಮನ ಮೂಲಕವಾಗಿ ದೇವರು ಕರೆದು ಆ ಗುಂಪನ್ನು ಬೇರ್ಪಡಿಸ್ತಾನೆ. ಸುನ್ನತಿ ಎಂಬ ಸಂಸ್ಕಾರ ಅಲ್ಲಿ ಕೊಡುವಂಥದ್ದನ್ನು ನೋಡ್ತೇವೆ. ಕೊನೆಗೆ ಇಸಾಕ ಯಾಕೋಬನ ಮೂಲಕವಾಗಿ ಆ ಜನಾಂಗಕ್ಕೆ ಇಸ್ರೇಲ್ ಎಂಬಂಥ ಹೆಸರು ಕೂಡ ದೇವರು ಕೊಡುವಂಥ 28ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ದೇವರು ಈ ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ಲೋಕದಿಂದ ಕರೆದು ಬೇರ್ಪಡಿಸಿದಂಥ ಜನಾಂಗ ಈ ಒಂದು ಯಹೂದ ಜನಾಂಗವಾಗಿತ್ತು. ಎರಡನೇದಾಗಿ ಈ 12 ಕುಲಗಳಿಂದ ತುಂಬಲ್ಪಟ್ಟಂಥ 12 ಕುಲಗಳನ್ನು ಹೊಂದಿದಂತಹ ಈ ಒಂದು ಗುಂಪಾಗಿತ್ತು ಯಹೂದ ಜನಾಂಗ ಪ್ರಿಯರೇ. ಮೂರನೇದಾಗಿ ಈ ಜನಾಂಗಕ್ಕೆ ಲೇವಿ ಮತ್ತು ಯಾಜಕರ ಸೇವೆಯನ್ನು ದೇವರು ಕೊಟ್ಟಿದ್ದನು. 4ನೇದಾಗಿ ನಿಯಮ ನಿಬಂಧನೆಗಳನ್ನು ದೇವರು ಈ ಒಂದು ಜನಾಂಗಕ್ಕೆ ಕೊಟ್ಟಿದ್ದನು. 5ನೇದಾಗಿ ಲೌಕಿಕವಾದ ಒಂದು ಆಲಯ ಅವರಿಗಿತ್ತು. ಕಲ್ಲಿಂದ ಕಟ್ಟಿದಂಥ ಲೌಕಿಕವಾದ ಆಲಯವನ್ನು ಅವರಿಗೆ ಕೊಟ್ಟಿದ್ದನು. 6ನೇದಾಗಿ ಹೇಳಬೇಕಾದ್ರೆ ಈ ಜನಾಂಗವನ್ನು ಅವ್ರು ಹೇಳ್ತಾ ಇದ್ದಾನೆ, ಅಪನಂಬಿಗಸ್ತಳಾದಂಥ ಪತ್ನಿ. ನಾನು ಮೊನ್ನೆ ದಿವಸ ಹೇಳಿದ್ದೇನೆ, ಯಹೂದ್ಯ ಜನಾಂಗವನ್ನು ದೇವರು ಕರೆಯುವಂಥದ್ದು ಏನೆಂದರೆ ಪತ್ನಿ, ಯೆಹೋವನ ಪತ್ನಿ ಎಂಬುದಾಗಿ. ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಕನ್ನಿಕೆಯಾಗಿದ್ದಾಳೆ ಎಂಬ ಮೊದಲಗಿತ್ತಿಯಾಗಿದ್ದಾಳೆ ಎಂಬುದಾಗಿ ಕಳೆದ ದಿವಸಗಳಿಂದ ನಾವು ಧ್ಯಾನ ಮಾಡಿದ್ದೇವೆ. ಇದು ಯಹೂದ ಜನಾಂಗ ಅಪನಂಬಿಗಸ್ತಳಾದಂಥ ಯೆಹೋವನ ಪತ್ನಿಯಾಗಿದ್ದಾಳೆ. 7ನೇದಾಗಿ ಈ ಜನಾಂಗಕ್ಕೆ, ಯಹೂದ ಜನಾಂಗಕ್ಕೆ ದೇವರು ಲೌಕಿಕವಾದ ಆಶೀರ್ವಾದಗಳನ್ನು ಕೊಟ್ಟಿದ್ದನು. ಸಭೆಯ ಒಂದು ಪ್ರತ್ಯೇಕತೆ ನಾವು ನೋಡುವುದಾದರೆ ಅಪೊಸ್ತಲರ 20-28 ಪ್ರಕಾರ ಯೇಸು ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟದ್ದಾಗಿತ್ತು ಒಂದು ಹೊಸ ಒಡಂಬಡಿಕೆಯ ಸಭೆ. ಸಭೆ ಅಂದರೆ ಅದರ ಅರ್ಥ ಗ್ರೀಕ್ ಪದದ ಎಕ್ಲೇಶಿಯಾ ಎಂಬ ಶಬ್ದದಿಂದ ಬಂದಂಥ ಒಂದು ಪದವಾಗಿದೆ. ಎಕ್ಲೇಶಿಯಾ ಅಂದರೆ ರಕ್ಷಣೆ ಹೊಂದಿದ ದೇವ ಜನರ ಗುಂಪು ಅಥವಾ ಲೋಕದಿಂದ ಕರೆದು ಪ್ರತ್ಯೇಕಿಸಲ್ಪಟ್ಟವರೆಂಬುದಾಗಿ ಕೂಡ ಅದರ ಅರ್ಥ ಬರ್ತದೆ. ಎರಡನೇದಾಗಿ ಸಭೆಯಲ್ಲಿ, ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಜಾತಿ, ಜನಾಂಗ, ಕುಲ, ಭಾಷೆಗಳಿಂದ ಬಂದಂತಹ ರಕ್ಷಣೆ ಹೊಂದಿದ ಜನರಿದ್ದಾರೆ. 3ನೇದಾಗಿ ಹೇಳ್ಬೇಕಾದ್ರೆ 5 ಸೇವಾ ವರಗಳು ಕಳೆದ ದಿವಸಗಳಿಂದ ಧ್ಯಾನಿಸಿದ್ದೇವೆ. Ephesians 4:11 5 ಸೇವಾ ವರಗಳನ್ನು ಈ ಸಭೆಗೆ ಕರ್ತನು ಕೊಟ್ಟಿದ್ದಾನೆ. ಮತ್ತು ಕ್ರೈಸ್ತ ವಿಶ್ವಾಸಿಗಳು ನೀವೆಲ್ಲರೂ ರಾಜ್ಯ ಯಾಜಕ ಸೇವೆಯನ್ನು ಮಾಡುತ್ತಾ ಇರುವವರಾಗಿದ್ದೇವೆ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯಲ್ಲಿ. 4ನೇದಾಗಿ ನಾವೇ ಆಲಯವಾಗಿದ್ದೇವೆ. ಕಲ್ಲಿಂದ ಕಟ್ಟಿದ ಗುಡಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇರುವಂಥದ್ದು. ಅಪೊಸ್ತಲರ 17:20 ಪ್ರಕಾರವಾಗಿ ಕಲ್ಲಿಂದ ಮಣ್ಣಿಂದ ಕಟ್ಟಿದ ಗುಡಿಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. 1 Corinthians 3:16-17, 1 Corinthians 6:19-20 ನಮ್ಮ ಶರೀರವು ದೇವರ ಆಲಯವಾಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 5ನೇದಾಗಿ ಹೇಳಬೇಕಾದ್ರೆ ನಿಯಮ ನಿಬಂಧನೆಗಳು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಹೃದಯದಲ್ಲಿ ದೇವರು ಬರೆದು ಬಿಟ್ಟಿದ್ದಾನೆ. 6ನೇದಾಗಿ ಹೇಳಬೇಕಾದ್ರೆ ಯೇಸು ಸಭೆಯು
ಯೇಸು ಕ್ರಿಸ್ತನಿಗೆ ವಿವಾಹ ಆಗಲಿಕ್ಕಿರುವಂಥ ಒಂದು ಕನ್ನಿಕೆ ಮೊದಲಗಿತ್ತಿಯಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಏಳನೇದಾಗಿ ಆತ್ಮಿಕ ಆಶೀರ್ವಾದಗಳನ್ನು ಈ ಹೊಸ ಒಡಂಬಡಿಕೆಯ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆದ ಕಾರಣ ಇಲ್ಲಿ ಯಹೂದ ಜನಾಂಗ ಎಂಬುದಾಗಿ ಹೇಳುವ ಯಹೂದ್ಯರ ಕುರಿತಾಗಿ ಯೇಸು ಕ್ರಿಸ್ತನು ಉಲ್ಲೇಖಿಸುವಾಗ ಯಾರು ಈ ಯಹೂದ್ಯರು? ಆ್ಯಕ್ಚುಲಿ ಎರಡು ಗುಂಪು ಜನರು ಅಲ್ಲಿ ಯಹೂದ್ಯರಿದ್ದರು. ಒಂದು ಅಲ್ಲಿ ಯಹೂದ್ಯರು ಇದ್ದರು, ಆ ಒಂದು ಸ್ಪೂರ್ಣ ಪಟ್ಟಣದಲ್ಲಿ ಅವರು ಮತಾಂಧರಾಗಿದ್ದರು. ಎರಡನೇ ಗುಂಪು ಯಹೂದ್ಯ ಜನಾಂಗದಿಂದ ರಕ್ಷಣೆ ಹೊಂದಿ ಸಭೆಯ ಒಳಗೆ ಬಂದು ವಿಶ್ವಾಸಿಗಳಾಗಿ ಜೀವಿಸುವಂತಹ ಯಹೂದ್ಯ ಜನರಿದ್ದರು. ಅದು ಇಲ್ಲಿ ಆತನು ಮೆನ್ಷನ್ ಮಾಡುವಂಥದ್ದು, ಈ ಕರ್ತನು ಮೆನ್ಷನ್ ಮಾಡುವಂಥ ಯಹೂದ್ಯರು ಇದು ರಕ್ಷಣೆ ಹೊಂದಿ ಸಭೆಯ ಒಳಗೆ ಬಂದಂತಹ ಯೋಧ್ಯರ ಕುರಿತಾಗಿ. ಪೌಲ ಒಂದು ಮಾತನ್ನು ಹೇಳ್ತಾನೆ, ಗಲಾತ್ಯ 2:4 ವಾಕ್ಯ ಓದುವ. ಗಲಾಟಿಯನ್ ಚಾಪ್ಟರ್ 2:4. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದರಿಂದ ಬಲಾತ್ಕಾರ ನಡೆದೀತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಅವರು ನಮ್ಮನ್ನು ಏನ್ ಮಾಡ್ತಾರೆ? ಕಳ್ಳತನದಿಂದ ಬಂದಿದ್ದಾರೆ ಅಂದ್ರೆ ಅವರು ಯಹೂದ್ಯರಾಗಿ ಬಂದ್ರು, ಮಾನಸಾಂತರ ಪಟ್ಟಿಲ್ಲ. ಯಹೂದ್ಯ ಜನಾಂಗ ರಕ್ಷಣೆ ಹೊಂದಿದ್ರು ಕೂಡ ಅವರಲ್ಲಿ ಮಾನಸಾಂತರ ಇಲ್ಲ, ಪರಿವರ್ತನೆ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ಅನೇಕ ಜನಾಂಗಗಳಿಂದ ಜನರು ರಕ್ಷಣೆ ಹೊಂದಿ ಬರ್ತಾರೆ. ಅದು ಅವರು ಸಭೆಗೆ ಬಂದಾಗ ಆರಾಧನೆ ಮಾಡ್ತಾರೆ, ಚಪ್ಪಾಳೆ ತರ್ತಾರೆ, ಎಲ್ಲ ಮಾಡ್ತಾರೆ. ಆಚಾರ ವಿಚಾರ ನೋಡಿದರೆ ಅದು ಅವರು ಎಲ್ಲಿಂದ ಬಂದಿದ್ದು ಅದೆಲ್ಲ ಆಚಾರ ವಿಚಾರಗಳನ್ನು ನಡೆಸ್ತಾ ಇರ್ತಾರೆ. ನಾನು ಹೇಳುವತ್ತು ನಿಮಗೆ ಅರ್ಥ ಆಗಿರಬೇಕು. ಅದರಲ್ಲಿ ಅದೇ ಸಂಪ್ರದಾಯದಲ್ಲಿ ಅದೇ ಆಚಾರ ವಿಚಾರ. ಕಾರಣ ಅವ್ರ ಜೀವಿತದ ಮೊದಲದಾಗಿ ವಾಕ್ಯದ ಸರಿಯಾದ ತಿಳುವಳಿಕೆ ಅವರಿಗೆ ಇರಲ್ಲ. ಎರಡನೇದಾಗಿ ಪರಿಪೂರ್ಣ ಮಾನಸಾಂತರ ಅವರ ಒಳಗಡೆ ಇರಲ್ಲ. ಪೂರ್ಣವಾಗಿ ಅವರು ದೇವರಿಗೆ ಒಪ್ಪಿಸಿಕೊಡಲ್ಲ. ಅದರಿಂದಾಗಿ ಏನು ಮಾಡ್ತಾರೆ? ಏನು ಕ್ರಿಸ್ತನಿಗೆ ಬರೋಕ್ಕೆ ಮುಂಚೆ ಏನೆಲ್ಲ ಮಾಡ್ತಾಯಿದ್ರು ಆಚಾರ ವಿಚಾರ ಸಂಪ್ರದಾಯ ಅದನ್ನೇ ಮಾಡ್ತಾ ಇರ್ತಾರೆ. ಇದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯ ಯಹೂದ್ಯ ಅವ್ರ ಸಭೆ ಒಳಗೆ ಬಂದರು, ಸುನ್ನತಿ ಅವರು ಮಾಡ್ತಾ ಇದ್ದರು, ಎಲ್ಲ ವಿಧವಾದಂಥ ಸಂಪ್ರದಾಯಗಳು ಆಚರಿಸ್ತಾ ಇದ್ದರು. ಮಾತ್ರವಲ್ಲ ಸಭೆಯೊಳಗೆ ಬಂದ ಎಲ್ಲರೂ ಇದನ್ನು ಮಾಡಲೇಬೇಕೆಂಬುದು ಒತ್ತಾಯ ಮಾಡ್ತಾ ಇದ್ರು. ಪುನಃ ನಾವು ಗಲಾತ್ಯ 5:1 ವಾಕ್ಯ ಓದಿ. ಗಲಾತ್ಯ 5:1 ಏನು ಹೇಳ್ತದೆ? ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಆ ಬಿಡುಗಡೆಯಲ್ಲಿ ಸ್ಥಿರವಾಗಿ ನಿಲ್ಲಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಾಕೊಳ್ಬೇಡಿ. ಅಲ್ಲಲ್ಲೂಯ್ಯ. ಇವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಪುನಃ ಅದರಲ್ಲಿ ಪುನಃ ತಿರುಗಿ ಹೋಗುವಂಥದ್ದಲ್ಲ. ನಾವು ದೇವರ ವಾಕ್ಯಗಳನ್ನು ತಿಳುಕೊಂಡು ವಾಕ್ಯದ ಪ್ರಕಾರವಾಗಿ ನಾವು ಮುಂದಿನ ಜೀವಿತ ಜೀವಿಸುವಂಥದ್ದು ಅತಿ ಪ್ರಾಮುಖ್ಯವಾದದ್ದು. ಅಲ್ಲಲ್ಲೂಯ್ಯ. ಅದೇ ಆಚಾರಗಳು, ಅದೇ ಸಂಪ್ರದಾಯಗಳು. ಯಾಕಂದರೆ ದೇವರು ನಾವು ಯೇಸು ಬಿಡುಗಡೆ 1 ಪೀಟರ್ 1:18-19 ಓದಿ. 1 ಪೇತ್ರ 1:18-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಗಳು ಅದನ್ನು ನಿಮಗೆ ಬಿಡುಗಡೆಯಾಗಿದೆ ಎಂಬುದಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ ಪ್ರಿಯರೇ. ಪುನಃ ದಾಸತ್ವದ ನೊಗಗೆ ನಾವು ತಿರುಗಿ ಹೋಗುವಂಥದ್ದಲ್ಲ. ಅಲ್ಲಲ್ಲಿಯ. ಆದ ಕಾರಣ ಚೆನ್ನಾಗಿ ನಾವು ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ವಾಕ್ಯ ಹೇಳುವ ಪ್ರಕಾರ ನಾವು ಇರಬೇಕು. ಆ ಸಂಪ್ರದಾಯ ತಿರುಗಿ ನಾವು ಹೋಗುವಂಥದ್ದಲ್ಲ. ಕೆಲವರು ರಕ್ಷಣೆ ಹೊಂದಿದ ಮೂಢನಂಬಿಕೆ ಆಚರಿಸುವವರು ಇರ್ತಾರೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಕೆಲವೊಂದು ಮನೆಗೆ ಏನೆಲ್ಲ ಕಲ್ಲುಗಳನ್ನು ಅದೃಷ್ಟ ಕಲ್ಲು ಕಟ್ಟುವಂಥದ್ದು, ಕೈಗೆ ಅದೃಷ್ಟ ಉಂಗುರಗಳನ್ನು ಕಟ್ಟುವಂಥದ್ದು, ಹಾಕುವಂಥದ್ದು, ಅದೃಷ್ಟದ ಏನು ಅಂತ ಹಗ್ಗಗಳನ್ನು ಕಟ್ಟುವಂಥದ್ದು. ಇದು ಮಾಡಿದರೆ ನನಗೆ ಅದೃಷ್ಟ ಬರ್ತದೆ. ದೇವರಿಂದ ಅದೃಷ್ಟ ಅಲ್ಲ. ಅವರು ಹೇಳುವಂಥದ್ದೇನು, ಇದು ಕಟ್ಟಿದರೆ, ಇದು ಇಟ್ಟರೆ, ಈ ವಸ್ತು ಇಟ್ಟರೆ ನನಗೆ ಆಶೀರ್ವಾದ ಬರ್ತದೆ. ಅಥವಾ ಮನೆ ಪಂಚಾಂಗ ಹಾಕುವ ಕೆಲವೊಬ್ಬರು ಪಂಚಲೋಹ ಅಂತ ಹಾಕ್ತಾರಂತೆ, ಇನ್ನೇನೇನು ಹಾಕ್ತಾರೆ ಗೊತ್ತಿಲ್ಲ, ಏನೆಲ್ಲ ಹಾಕಿಬಿಡ್ತಾರೆ. ಅದೆಲ್ಲ ಹಾಕಿದರೆ ಉದ್ಧಾರ ಆಗ್ತಾರಂತೆ. ಅಲ್ಲಲ್ಲಿಯ. ಅಲ್ಲಿ ಒಂದು ದಿವಸ ಕೂಡ ಆ ಮನೇಲಿ ಮತ್ತೆ ಸಮಾಧಾನ. ಕಾರಣ ಏನು ಗೊತ್ತುಂಟ? ಸೈತಾನಿಗೆಲ್ಲ ಅವಕಾಶ ಕೊಟ್ಟು ಬಿಟ್ಟಿದ್ದಾರೆ.
ಹಲ್ಲೆಲೂಯಾ. ಎಲ್ಲ ಕೆಲವೊಂದನ್ನು ನಾವು ಅನೇಕ ಈ ಕೆಲವೊಂದು ಮಾತ್ರವಲ್ಲ, ಅನೇಕ ಸಂಗತಿಗಳನ್ನು ಮಾಡ್ತಾ ಇರ್ತವೆ. ಹಲ್ಲೆಲೂಯಾ. ನಾವು ವಿಶ್ವಾಸಿಗಳಾಗಿದ್ದರೂ ವಿಶ್ವಾಸಿಗಳಾಗಿ ಜೀವಿಸುವುದಿಲ್ಲ. ನೋಡಿ, ಎಫೆಸ 4:17 ಹೇಳ್ತದೆ, ಇನ್ನು ಮುಂದೆ ನೀವು ಅನ್ಯ ಜನರಾಗಿ ನಡೆದುಕೊಳ್ಳಬಾರದು. ಸ್ಪಷ್ಟವಾಗಿ ಪೌಲನು ಎಚ್ಚರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಸುಳ್ಳು ಸಹೋದರರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇರುವ ಒಳ್ಳೆ ವಿಶ್ವಾಸಿಗಳನ್ನು ಕೂಡ ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ರು. ಸ್ವಲ್ಪ ಹುಳಿ ಅದು ಕಣಕವನ್ನೆಲ್ಲ ಏನು ಮಾಡ್ತದಂತೆ, ಅದು ಹುಳಿ ಮಾಡ್ತದೆ ಎಂಬುದಾಗಿ ನಾವು ಗಲಾತ್ಯ 6:7 ನಾವು ನೋಡ್ತೇವೆ. 6 ಮತ್ತು 7 ವಾಕ್ಯ, 6, 7, 8 ವಾಕ್ಯದಲ್ಲಿ ನೋಡಿ, ಸ್ವಲ್ಪ ಹುಳಿ ಏನು ಮಾಡ್ತದಂತೆ, ಕಣಕವನ್ನೆಲ್ಲ ಅದು ಹುಳಿ ಮಾಡಿಬಿಡ್ತದೆ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 2 ಕೊರಿಂಥ 11:26, 2 ಕೊರಿಂಥ 11:26 ಪೌಲ ತನ್ನ ಅನುಭವವನ್ನು ಹೇಳ್ತಾನೆ, ಹೇಗೆ ಸುಳ್ಳು ಸಹೋದರರಿಂದ ತನಗೆ ತೊಂದರೆ ಬಂತು ಎಂಬುದಾಗಿ. 2 ಕೊರಿಂಥ 11:26, ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ, ಸುಳ್ಳು ಸಹೋದರರ ಒಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿತು. ನೋಡಿ, ಸುಳ್ಳು ಸಹೋದರರು. ಈ ಸುಳ್ಳು ಸಹೋದರ ಬಗ್ಗೆ ಸ್ವಲ್ಪ ಧ್ಯಾನಿಸುವ. ನಾವು ಅಪೊಸ್ತಲತೆ 15 ಅಧ್ಯಾಯ 1 ಒಂದೊಂದಾಗಿ ಓದುವ. ನಾವು ಆಕ್ಟ್ಸ್ ಚಾಪ್ಟರ್ 15, 1-11. ಬಳಿಕ ಕೆಲವರು ಯೂದಾಯದಿಂದ ಅಂತ್ಯೋಕ್ಯಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದು ಎಂಬುದಾಗಿ. ಯಾರು ಹೇಳ್ತಾ ಇದ್ದಾರೆ? ಇದು ಹೊರಗಿದ್ದ ಬಂದ ಯೋಧ್ಯರಲ್ಲ. ರಕ್ಷಣೆ ಹೊಂದಿ ಸಭೆಯ ಒಳಗಡೆ ಬಂದು ಕ್ರೈಸ್ತ ವಿಶ್ವಾಸಿಗಳಾಗಿ ಕರ್ತನನ್ನು ಆರಾಧಿಸುವಂತ, ಆತ್ಮದಿಂದ ಸತ್ಯದಿಂದ ಆರಾಧಿಸುವಂತ ಕ್ರೈಸ್ತ ವಿಶ್ವಾಸಿ ಯೋಧ್ಯರು ಹೇಳ್ತಾ ಇದ್ದಾರೆ ಇದನ್ನು. ಅಲ್ಲ, ಓಕೆ, ಮುಂದೆ ಓದಿ. ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು. ಅವರಿಗೂ ಪೌಲ ಬಾರ್ನಬರಿಗೂ ಭೇದವು, ಮಹಾವಿವಾದವು ಉಂಟಾದಾಗ ಇದರ ವಿಷಯವಾಗಿ ಸಹೋದರರು ಪೌಲ ಬಾರ್ನಬರನ್ನು ತಮ್ಮಲ್ಲಿ ಬೇರೆ ಕೆಲವರನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರ ಮತ್ತು ಸಭೆಯ ಹಿರಿಯರ ಬಳಿಗೆ ಹೋಗಬೇಕೆಂದು ನೇಮಿಸಿದರು. ಸಭೆಯವರು ಅವರನ್ನು ಸಾಗ ಕಳುಹಿಸಿದ ಮೇಲೆ ಅವರು ಪೊಯಿನಿಕೆ, ಸಮಾರಿಯ ಸೀಮೆಗಳನ್ನು ಹಾದು ಹೋಗುತ್ತಿರುವಾಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ ಸಂಗತಿಯನ್ನು ಅಲ್ಲಿದ್ದ ಸಹೋದರರಿಗೆ ವಿವರವಾಗಿ ಹೇಳಿ ಅವರೆಲ್ಲರನ್ನು ಬಹಳವಾಗಿ ಸಂತೋಷಪಡಿಸಿದರು. ಅವರು ಯೆರೂಸಲೇಮಿಗೆ ಬಂದ ಮೇಲೆ ಸಭೆಯವರು, ಅಪೊಸ್ತಲರು, ಸಭೆಯ ಹಿರಿಯರು ಅವರನ್ನು ಸೇರಿಸಿಕೊಂಡಾಗ ದೇವರು ತಮ್ಮೊಂದಿಗಿದ್ದು ಮಾಡಿದ ಕಾರ್ಯಗಳನ್ನೆಲ್ಲ ಅವರಿಗೆ ತಿಳಿಸಿದರು. ಆದರೆ ಫರಿಸಾಯ ಮತದವರಲ್ಲಿ ಯೇಸುವನ್ನು ನಂಬಿದ್ದ ಕೆಲವರು ಎದ್ದು ದೇವರ ಕಡೆಗೆ ತಿರುಗಿಕೊಂಡಿರುವ ಅನ್ಯ ಜನರಿಗೆ ಸುನ್ನತಿ ಮಾಡಿಸಬೇಕು ಮತ್ತು ನೋಡಿ, ಯೇಸುವನ್ನು ಅಂಗೀಕಾರ ಮಾಡಿರುವ ನಂಬಿರುವಂತ ಅನ್ಯ ಜನರಿಗೆ ಏನ್ ಮಾಡ್ಬೇಕಂತೆ? ಸುನ್ನತಿ ಮಾಡಿಸಬೇಕು ಮತ್ತು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವುದಕ್ಕೆ ಅವರಿಗೆ ಅಪ್ಪಣೆ ಕೊಡಬೇಕು ಎಂದು ಹೇಳಿದರು. ಅವರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಅಪೊಸ್ತಲರು, ಸಭೆಯ ಹಿರಿಯರು ಈ ವಿಷಯವನ್ನು ಕುರಿತು ಆಲೋಚಿಸುವುದಕ್ಕೆ ಕೂಡಿ ಬಂದಿರುವಾಗ ಬಹು ವಿವಾದವು ನಡೆದ ಮೇಲೆ ಪೇತ್ರನು ಎದ್ದು ಅವರಿಗೆ, ಸಹೋದರರೇ, ಅನ್ಯ ಜನರು ನನ್ನ ಬಾಯಿಂದ ಸುವಾರ್ತೆಯ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದದೆ. ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು. 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯನ ಮನೆಯಲ್ಲಿ ನಡೆದಂತ ಘಟನೆ, ಅಪೊಸ್ತಲತೆ 11ನೇ ಅಧ್ಯಾಯದಲ್ಲಿ ಅದನ್ನು ಅಪೊಸ್ತಲರಿಗೆ ಉಳಿದ ಅಪೊಸ್ತಲರಿಗೆ ವಿವರಿಸುವಂತ ಘಟನೆ ಅದರಲ್ಲಿ ನೆನಪು ಮಾಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮವರನ್ನು ನಮಗೆ ದಯಪಾಲಿಸಿದನು, ಹಾಗೆಯೇ ಅವರಿಗೂ ದಯಪಾಲಿಸಿ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು. ಇದಲ್ಲದೆ ಆತನು ನಮಗೂ ಅವರಿಗೂ ಏನೂ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕ ಶುದ್ಧೀಕರಿಸಿದನು. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ಈ ರೀತಿಯ ಅರ್ಥ ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆವೆಂಬುದಾಗಿ ನಂಬುತ್ತೇವಲ್ಲ, ಹಾಗೆಯೇ ಅವರೂ ಹೊಂದುವರು ಎಂದು ಹೇಳಿದನು. ಸ್ಪಷ್ಟವಾದ ವಿವರಣೆಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅಯೋಧ್ಯರು ಏನ್ ಮಾಡ್ತಾ ಇದ್ರು? ಈ ರಕ್ಷಣೆ ಹೊಂದಿ ಬಂದವರು
ಸುನ್ನತಿ ಮಾಡಬೇಕು, ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕು ಎಂಬುದು ಹೇಳಿ ಆ ಕೆಲವೊಬ್ಬರ ಮನಸ್ಸನ್ನು ಗಲಿಬಿಲಿಪಡಿಸ್ತಾ ಇದ್ದರು. ಒಂದು ಕನ್ಫ್ಯೂಷನ್, ಒಂದು ಭೇದವನ್ನು, ಭಿನ್ನತೆಯನ್ನು ಸಭೆಯೊಳಗೆ ತರುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಕೂಡ ಸ್ಫೂರ್ಣ ಸಭೆಯೊಳಗೆ ಕೂಡ ಇರುವಂಥ ಕೆಲವು ಯಹೂದ್ಯರ ಕುರಿತಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ನಾವು 9ನೇ ವಾಕ್ಯಕ್ಕೆ ತಿರುಗಿ ಬನ್ನಿ. ರೆವಲ್ಯೂಷನ್ 2:9 ಪ್ರಕಟಣೆ 2:9 ತಿರುಗಿ ನಾವು ಬರುವ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವ ಇದಲ್ಲದೆ ತಮ್ಮನ್ನು ಯೋಧ್ಯರೆಂದು ಹೇಳಿಕೊಂಡು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ನಿನ್ನ ವಿಷಯವಾಗಿ ಆದ್ರೆ ನೋಡಿ, ಅವರು ಯಹೂದ್ಯರಂತ ಹೇಳ್ತಾರೆ, ತಾವು ಯಹೂದ್ಯರು, ಯಹೂದ್ಯ ಜನಾಂಗ ರಕ್ಷಣೆ ಹೊಂದಿದ್ದು ಅಂತ ಹೇಳ್ತಾರೆ. ಸತ್ಯಕ್ಕಾಗಿ ನಿಂತಹ, ನಂಬಿಕೆಗಾಗಿ ನಿಂತಹ, ಪರಿಶುದ್ಧತೆಗಾಗಿ ನಿಂತ ಕ್ರೈಸ್ತ ವಿಶ್ವಾಸಿಗಳನ್ನು ಅವರು ದೂಷಿಸುತ್ತಾರೆ. ಅಲ್ಲಲ್ಲಿಯ ಇನ್ನೊಂದಕ್ಕೆ ಏನು ಮಾಡ್ತಾರೆ, ಅವರು ದೂಷಣೆ ಮಾಡ್ತಾರೆ. ಪ್ರೈಸ್ ಗಾಡ್. ಅಂದರೆ ದುಷ್ಪ್ರೇರಣೆ ಮಾಡುವಂಥದ್ದು, ಪಾಪ ಮಾಡುವುದಕ್ಕಾಗಿ. ಸಂಪ್ರದಾಯ ಮಾಡಿದರೆ ತೊಂದರೆ ಇಲ್ಲ, ಆಚಾರ ವಿಚಾರಗಳು ನಡೆಸಿದರೆ ತೊಂದರೆ ಇಲ್ಲ ಎಂಬುದಾಗಿ ಹೇಳುವಂಥ ಒಂದು ರೀತಿಯ ಒಂದು ದೂಷಣೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ದೂಷಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ರೀತಿಯ ಒಂದು ಸುಳ್ಳು ಯಹೂದ್ಯರ ಕುರಿತಾಗಿ, ಸುಳ್ಳು ಸಹೋದರ ಕುರಿತಾಗಿ ಇಲ್ಲಿ ಕರ್ತನ ಯೇಸು ಸ್ವಾಮಿ ಮೆನ್ಷನ್ ಮಾಡುವಂಥದ್ದನ್ನು ಇಲ್ಲಿ ಸತ್ಯಕ್ಕಾಗಿ ಅವರು ನಿಲ್ಲಿಲ್ಲ, ಸತ್ಯವನ್ನು ಅನುಸರಿಸಿ ನಡೀತಾ ಇಲ್ಲ. ಯಾರೆಲ್ಲ ಸತ್ಯಕ್ಕಾಗಿ ನಿಂತಿದ್ದಾರೆ, ಸಭೆ ಒಳಗಡೆ ಸತ್ಯಕ್ಕಾಗಿ ಜೀವಿಸ್ತಾ ಇದ್ದಾರೆ, ಅವರನ್ನು ಗಲಿಬಿಲಿಪಡಿಸ್ತಾ ಇದ್ದಾರೆ. ಸತ್ಯದಿಂದ ಏನು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಅಲುಗಾಡಿಸಿಕಲ್ಲಿ ನೋಡುವಂಥ, ದಾರಿ ತಪ್ಪಿಸುವಂಥದ್ದನ್ನು, ಪುನಃ ನೊಗದ ಕೆಳಗೆ ತರುವಂಥದ್ದನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ಆಗಿನ ರೋಮನರ ನಾಣ್ಯದಲ್ಲಿ ಒಂದು ಇದಿತ್ತಂತೆ, ಏನು ಹೇಳ್ತಾರೆ, ಚಿತ್ರ ಇತ್ತಂತೆ. ನಾವೊಂದು ರೋಮನರ ಇದರ ನಾಣ್ಯದಲ್ಲಿ ಒಂದು ಚಿತ್ರ ಇತ್ತು. ಯಾವುದಂದರೆ, ಒಂದು ಯಜ್ಞವೇದಿ ಇತ್ತು. ಆ ಯಜ್ಞವೇದಿಯ ಮುಂದೆ ಒಂದು ಹೋರಿ ಉಂಟಲ್ಲ, ಆ ಹೋರಿ ಅದು ನೊಗವನ್ನು ಹೊತ್ತುಕೊಂಡು ನಿಂತಾಗಿರುವಂಥ ಚಿತ್ರ ಇತ್ತಂತೆ. ಇದು ಏನು ಸೂಚಿಸ್ತದೆ ಅಂದರೆ, ಎರಡು ವಿಧವಾದ ಸಂದೇಶವನ್ನು ಈ ಚಿತ್ರ ನಮಗೆ ಕೊಡ್ತದೆ. ಒಂದು, ನೀನು ಯಜ್ಞವಾಗಿ ನೀನು ಸಾಯುವುದಕ್ಕೆ ಸಿದ್ಧನಾಗು, ಅಂದರೆ ರಕ್ತ ಸಾಕ್ಷಿಯಾಗಿ ಸಾಯುವುದಕ್ಕಾಗಿ ಸಿದ್ಧನಾಗು. ಎರಡನೇ ಚಿತ್ರವನ್ನು ಕೊಡುವ, ಎರಡನೇ ಸಂದೇಶವನ್ನು ಕೊಡುವಂಥದ್ದು ಏನೆಂದರೆ, ಜೀವಮಾನವೆಲ್ಲ ನೊಗವನ್ನು ಹೊರಬೇಕು. ಅದರ ಅರ್ಥ ರಕ್ತ ಸಾಕ್ಷಿಯಾಗಿ ಜೀವಿಸುವಂಥದ್ದು, ಸತ್ಯಕ್ಕಾಗಿ ನಿಲ್ಲುವಂಥದ್ದು, ನಂಬಿಕೆಗೋಸ್ಕರವಾಗಿ ನಿಲ್ಲುವಂಥದ್ದು, ಪರಿಶುದ್ಧತೆಗಾಗಿ ನಿಲ್ಲಿಸುವಂಥದ್ದು, ಸಮರ್ಪಣೆಗಾಗಿ ನಿಲ್ಲುವಂಥದ್ದು. ಎರಡು ಸಂದೇಶವನ್ನು ಈ ನಾಣ್ಯದಲ್ಲಿರುವಂಥ ಚಿತ್ರವು ಕೊಡ್ತಿತ್ತಂತೆ. ಅದಕ್ಕಾಗಿ ಇವತ್ತಿನ ದಿನಮಾನದಲ್ಲಿ ಕ್ರೈಸ್ತ ಸಭೆಯಲ್ಲಿ, ಅಂದರೆ ಸಾರ್ವತ್ರಿಕ ಸಭೆ ಕುರಿತಾಗಿ ಮಾತಾಡ್ತಾ ಇದ್ದೇನೆ. ಕ್ರಿಸ್ತನ ಸಾರ್ವತ್ರಿಕ ಸಭೆ ಅಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು, ಲೋಕದಲ್ಲಿರುವ ರಕ್ಷಣೆ ಹೊಂದಿದ ದೇವಜನರ ಗುಂಪು. ಇದು ಸಾರ್ವತ್ರಿಕ ಸಭೆ ಆಗಿದೆ. ಸಾರ್ವತ್ರಿಕ ಸಭೆ ಕುರಿತಾ ಇರ್ತದೆ. ಅದು ಎರಡು ಗುಂಪು ಇದ್ದಾರೆ. ಒಂದು ಸತ್ಯಕ್ಕಾಗಿ ನಿಂತ ಗುಂಪು ಇದೆ, ಇನ್ನೊಂದು ಆಚಾರ ವಿಚಾರಗಳಲ್ಲಿ ಪಾಪದಲ್ಲಿ ತೊಡಗಿಸಿಕೊಂಡೊಂದು ಗುಂಪು ಇದೆ. ಇಂಥವ್ರು ಏನು ಮಾಡ್ತಾರೆ ಅಂದರೆ, ಸತ್ಯಕ್ಕಾಗಿ ನಿಂತವ್ರು ದೂಷಿಸ್ತಾರೆ, ದಾರಿ ತಪ್ಪಿಸಲಿಕ್ಕೆ ನೋಡ್ತಾರೆ. ಈ ರೀತಿಯ ಒಂದು ಕಾರ್ಯಗಳು ಕೂಡ ನಾವು ಸಭೆಯ ಒಳಗಡೆ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದನ್ನೇ ಇಲ್ಲಿ ಕರ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಿನ್ನ ವಿಷಯ ಯಹೂದ್ಯರನ್ನು ತಮ್ಮನ್ನು ಯಹೂದ್ಯರಲ್ಲದೆ ಯಹೂದ್ಯರೆಂದುಕೊಂಡು ದೂಷಿಸುವವರ ಕುರಿತಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ನಿಜವಾದ ಯಹೂದ್ಯನು ಯಾರಾಗಿದ್ದಾನೆ? ನಾವು ರೋಮಪುರದ ಪತ್ರಿಕೆ 2:25-29 ವಾಕ್ಯ ಓದುವ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 2:25-29. ನೀನು ಧರ್ಮಶಾಸ್ತ್ರಾನುಸಾರವಾಗಿ ನಡೆಯುವವನಾದರೆ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನಕರವಾದದ್ದೇ ಸರಿ. ಆದರೆ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆಯೋನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂತಾಯ್ತು. ಹೀಗಿರಲಾಗಿ ಅಂದ್ರೆ ಸುನ್ನತಿ ಮಾಡಬೇಕು ಅಂದ್ರೆ ಒತ್ತಾಯ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಹೀಗಿರಲಾಗಿ ಸುನ್ನತಿ ಇಲ್ಲದವನು ಧರ್ಮಶಾಸ್ತ್ರದ ನಿಯಮಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಗಿದ್ದರೂ ಸುನ್ನತಿ ಇದ್ದವನಂತೆ ಎಣಿಸಲ್ಪಡುವುದಿಲ್ಲವೇ? ಅವನು ಶರೀರದಲ್ಲಿ ಸುನ್ನತಿ ಇಲ್ಲದವನಾಗಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ನೆರವೇರಿಸುವುದರಲ್ಲಿ ಶಾಸ್ತ್ರವು ಸುನ್ನತಿಯೂ ಇದ್ದು ಧರ್ಮವನ್ನು ಮೀರಿ ನಡೆಯುವ ನಿನ್ನನ್ನು ದೋಷಿ ಎಂದು ನಿರ್ಣಯಿಸುವುದಿಲ್ಲವೇ? ಹೊರಗೆ ಮಾತ್ರ ಯಹೂದ್ಯನಾಗಿರುವವನು, ಹೊರಗೆ 29ನೇ ವಾಕ್ಯ ಓದ್ತಿದ್ದೇವೆ, ಹೊರಗೆ ಮಾತ್ರ ಯಹೂದ್ಯನಾಗಿರಬೇಕಾದವನು ಯಹೂದ್ಯನ ಹೊರಗೆ ಅಂದ್ರೆ
ಸುನ್ನತಿ ಮಾಡಿಸಿಕೊಂಡು ಹೊರಗಿನ ತೋರಿಕೆಯಲ್ಲಿ ಇರುವಂಥ ಯೋಧನ ಕುರಿತು ಮಾತಾಡ್ತಾ ಇದೆಯಾ? ಮತ್ತು ಹೊರಗೆ ಶರೀರದಲ್ಲಿ ಮತ್ತೆ ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಮಾತ್ರ ಮಾಡಿ ಸುನ್ನತಿ ಅಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಒಳಗೆ ಯೋಗ್ಯನಾಗಿರುವವನೇ ಯಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಅದರ ಅರ್ಥ ಸುನ್ನತಿ ಶರೀರದ ಅಂಗವನ್ನು ಒಂದು ಕಟ್ ಮಾಡ್ತದೆ. ಅದೇ ರೀತಿಯಲ್ಲಿ ಹೃದಯದಲ್ಲಿರುವಂಥ ಪರಿವರ್ತನೆ ಕುರಿತಾಗಿ ಪೌಲ ಇಲ್ಲಿ ಪಾಪ ಎಂಬಂಥ ಒಂದು ಅಂಗವನ್ನು ಕಟ್ ಮಾಡುವುದರ ಕುರಿತಾಗಿ ಪೌಲ ಮಾತಾಡ್ತಾ ಇದ್ದಾನೆ. ಅಂದರೆ ಹೃದಯದಲ್ಲಿ ಆಗುವಂಥ ಮಾನಸಾಂತರ ಯಾರಲ್ಲಿ ಆಗಿದೆಯೋ ಅದು ನಿಜವಾದ ಸುನ್ನತಿ. ಯಾರ ಹೃದಯದಲ್ಲಿ ನಿಜವಾದ ಪರಿವರ್ತನೆ ಆಗಿದೆಯೋ ಅದು ನಿಜವಾದ ಸುನ್ನತಿ ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಅವನೇ ನಿಜವಾದ ಯೋಧನೆಂಬುದಾಗಿ ಪೌಲನು ಇಲ್ಲಿ ಹೇಳಿ ಎಚ್ಚರಿಸುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಂಥ ಯೋಧರು ಏನು ಮಾಡ್ತಾರಂದರೆ ನಿಜ ಕ್ರೈಸ್ತರನ್ನು ದೂಷಿಸುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿಗೆ ನಾನು ಮುಗಿಸ್ತೇನೆ, ಬಾಕಿ ಉಳಿದ ಕಾರ್ಯ ನಾನೇ ಮಾಡ್ತೇನೆ. 10 ಅರಸುಗಳು ಯಾವ ರೀತಿಯಲ್ಲಿ ಹಿಂಸೆ ಬಂತು ಸ್ಮುರ್ಣದ ಸಮಯದಲ್ಲಿ, ಅದು ಅನೇಕ ಸಂಗತಿಗಳನ್ನು ನಾವು 10 ರಾಜ್ಯರ ಕುರಿತಾಗಿ ಬೇರೆ ಬೇರೆ ಕರೆಗಳನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಆದ ಕಾರಣ ನಾವು ಪ್ರಾರ್ಥನೆಯೊಂದಿಗೆ ನಾವು ಸಿದ್ಧರಾಗೋಣ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ, ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ವಾಕ್ಯ ಧ್ಯಾನಿಸಿದ್ದೇವೆ, ನಿನ್ನ ವಾಕ್ಯ ಓದಿದ್ದೇವೆ ಅಪ್ಪ. ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡಿದಿ. ಇವತ್ತು ಓದಿದ ಧ್ಯಾನಿಸಿದ ವಾಕ್ಯದ ಮುಂದೆ ನಮ್ಮನ್ನು ಒಪ್ಪಿಸಿಕೊಡಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ಇವತ್ತು ನಾವು ನಿಜವಾಗಿ ವಿಶ್ವಾಸಿಗಳಾಗಿ ಜೀವಿಸ್ತಾ ಇದ್ದೇವಾ? ನಮ್ಮ ಜೀವಿತದಲ್ಲಿ ಯಾವುದೇ ಪರಿವರ್ತನೆ ಆಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ನೀನು ಅವಕಾಶ ಕೊಟ್ಟಿದ್ದದಕ್ಕೆ ಸ್ತೋತ್ರ ಕರ್ತನೆ. ನಮ್ಮ ಹೃದಯದಲ್ಲಿ ಪರಿವರ್ತನೆ ಉಳ್ಳವರಾಗಿ ಜೀವಿಸಲು ಸಹಾಯ ಮಾಡು. ಬಿಟ್ಟು ಬಂದಂಥ ಸಂಪ್ರದಾಯಗಳನ್ನು, ಬಿಟ್ಟು ಬಂದಂಥ ಆಚಾರ ವಿಚಾರಗಳನ್ನು ನಾವು ನಡೆಸದೆ ನಿಜವಾಗಿ ವಾಕ್ಯವನ್ನು ಕೈಗೊಂಡು ನಡೆಯುವ ಹಾಗೆ ನೀನು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದ ಸ್ತೋತ್ರ ಕರ್ತನೆ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.